ಆತ್ಮೀಯ ವಿದ್ಯಾರ್ಥಿನಿಯರಿಗೆ ಬೆಳಗಿನ ಒಂದು ಶುಭೋದಯವನ್ನು ಹೇಳ್ತಾ ನಾವೀಗಾಗಲೇ ಕಳೆದ ತರಗತಿಯಲ್ಲಿ ನಿಮ್ಮ ದ್ವಿತೀಯ PUC ಪಠ್ಯಕ್ರಮದ ಎರಡನೇ ಒಂದು ಭಾಗ ಇರತಕ್ಕಂತಹ ಗದ್ಯ ಭಾಗವನ್ನು ನೋಡ್ತಾ ಇದ್ವಿ. ಆ ಗದ್ಯ ಭಾಗದಲ್ಲಿ ಮೊದಲನೇ ಒಂದು ಗದ್ಯ ಭಾಗ ಇರತಕ್ಕಂತಹ ಈ ಮುಟ್ಟಿಸಿಕೊಂಡವನು ಅಂದ್ರೆ ಪಿ ಲಂಕೇಶ್ ಅವರು ರಚಿಸಿರ್ತಕ್ಕಂಥ ಮುಟ್ಟಿಸಿಕೊಂಡವನು ಗದ್ಯ ಭಾಗವನ್ನು ನೋಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ಪಿ ಲಂಕೇಶ್ ಅವರ ಒಂದು ಪರಿಚಯ ಅಂತಕ್ಕಂಥದ್ದು, ಆ ಒಂದು ಗದ್ಯ ಭಾಗದ ಆಶಯ ಅಂತಕ್ಕಂಥದ್ದು, ಪ್ರಾರಂಭಿಕ ಕಥೆ ಅಂತಕ್ಕಂಥ ಯಾವ ರೀತಿಯಾಗಿ ಪ್ರಾರಂಭ ಆಗುತ್ತದೆ ಅನ್ನುವಂಥದ್ದು, ಅಲ್ಲಿ ಬರ್ತಕ್ಕಂಥ ಒಂದು ಬಸಲಿಂಗನ ಪಾತ್ರ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಸಿದ್ಧಲಿಂಗಿಯ ಪಾತ್ರ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಆ ಒಂದು ಪುರುಷೋತ್ತಿಲ್ಲದ ಕಾಲ ಅಂತಕ್ಕಂಥ ಬಸಲಿಂಗನಿಗೆ ಪುರುಷೋತ್ತಿಲ್ಲದ ಕಾಲ ಅನ್ನುವಂಥದ್ದು, ಮಳೆಗಾಲದ ಸಂದರ್ಭದಲ್ಲಿ ರೈತರಿಗೆ ಅವರಿಗೆ ತುಂಬಾ ಕೆಲಸಗಳು ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಒಂದ್ ದಿವಸ ಏನಾದ್ರು ಲೇಟ್ ಮಾಡಿದೆ ಅಂತಂದ್ರೆ ಹುಳ ಅಂತಕ್ಕಂಥ 4 ದಿವಸ ಲೇಟ್ ಆಯ್ತು ಅಂತಂದ್ರೆ ಹುಳ ಅಂತಕ್ಕಂಥ ನೆಲದಲ್ಲಿ ನಾಟೋದೇ ಇಲ್ಲ. ಹಾಗಾಗಿನೇ ಅಂತಹ ಒಂದು ಸಂದರ್ಭದಲ್ಲಿ ಎತ್ತುಗಳ ಒಂದು ಸಮಸ್ಯೆ ಕೂಡ ಒಂದು ಬಸಲಿಂಗನಿಗೆ ಆಗುತ್ತೆ. ಆ ಸಂದರ್ಭದಲ್ಲಿನೇ ತನ್ನ ಹೆಂಡತಿ ಮೈಯಲ್ಲಿ ಹುಷಾರಿಲ್ಲ, ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ಜೊತೆಗೆ ಒಂದು ಅವನಿಗೆ ನಡುವೆ ಒಂದು ಸಮಸ್ಯೆ ಎದುರಾಗುತ್ತೆ, ಅಷ್ಟೊಂದು ಅವನು ಭಾಷೆ ಬಳಸೋದಿಲ್ಲ ಅನ್ನುವಂಥದ್ದು ಅವನು ಊಹೆ ಕೂಡ ಮಾಡ್ತಾನೆ. ಆ ಎತ್ತುಗಳನ್ನು ವಿನಿಮಯ ಮಾಡ್ತಕ್ಕಂಥದ್ದು ಹೇಗೆ, ಅವನಿಗೆ ಸುಳ್ಳು ಹೇಳ್ತಕ್ಕಂಥದ್ದು ಬರೋದಿಲ್ಲ, ಒಳ್ಳೆಯ ಒಂದು ಮಾತುಗಾರಿಕೆ ಅಂತಕ್ಕಂಥದ್ದು, ಅಷ್ಟು ಮುಗ್ಧವತೆಯನ್ನು ಹೊಂದಿರತಕ್ಕಂಥ ಒಂದು ಬಸಲಿಂಗ ಅಂತ. ಈ ನಡುವೆ ಅವನಿಗೆ ಎಡಗಣ್ಣಿನಲ್ಲಿ ನೋವು ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ, ಅದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂತಹ ಒಂದು ಅಲ್ಲಿವರೆಗೂ ಆ ಒಂದು ಕಾಲ ನಾವು ಕಳೆದ ತರಗತಿ ನೋಡ್ತೀವಿ. ಇನ್ನು ಮುಂದುವರೆದಿರ್ತಕ್ಕಂತಹ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ ಅನ್ನೋದು ಮೊದಲು ಅದು ಕಣ್ಣು ಬೇನೆ ಇರಬಹುದು ಎಂದು ತಿಳಿದ, ಆದರೆ ಕಣ್ಣು ಕೆಂಪಾಗ್ಲಿಲ್ಲ, ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ, ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಹೆದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಚ್ಚಿಕೊಳ್ಳಲು ಒಂದು ಲೇಹ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಧಲಿಂಗಿ ನಂಬಲಿಲ್ಲ, ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದರು. ಬಸಲಿಂಗನಿಗೆ ಸಿಟ್ಟು ಬಂತು. ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ಉಳದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ಇಲ್ಲಿ ಎಡಗಣ್ಣಿರ್ತಕ್ಕಂಥ ನೋವು ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಅದು ನೋವು ಹೆಚ್ಚಾಗ್ತಾನೆ ಇದೆ, ಹೌದಾ? ಹಾಗಾಗಿ ಅವನು ಮುಂದೆ ಏನ್ ಮಾಡಿದ ಅನ್ನುವಂಥದ್ದು ನೋಡಿ. ಮೊದಲು ಕಣ್ಣು ಬೇನೆಂದು ಇರಬಹುದೆಂದು ತಿಳಿದ. ಮೊದಲಿಗೆ ಆ ಕಣ್ಣಿನ ನೋವು ಅಂತಲ್ಲ ಎಡಗಣ್ಣಿನಲ್ಲಿ, ಅದು ಕಣ್ಣು ಬೇನೆ ಇರೋದೇನೋ ಅಂತ ತಿಳ್ಕೊಂಡಿದ್ದ. ಅದು ಬಸಲಿಂಗ ಕಣ್ಣು ಬೇನೆ ಅಂತಂದ್ರೆ ನಾವು ಕಣ್ಣಗೆ ಅಂತೇಳಿ ಮಾತನಾಡ್ತೇವೆ, ಕಣ್ಣಗೆ. ಹಾಗಾಗಿ ಕಣ್ಣು ಬೇನೆ ಎಂದು ಇರಬಹುದೆಂದು ತಿಳಿದ. ಆದರೆ ಕಣ್ಣು ಕೆಂಪಗಾಗ್ಲಿಲ್ಲ. ಕಣ್ಣಗೆ ಅಂದ್ರೆ ಕಣ್ಣು ಕೆಂಪು, ಆದ್ರೆ ಅಲ್ಲಿ ಕಣ್ಣು ಕೆಂಪಗಾಗ್ಲಿಲ್ಲ. ಅದರ ಸುತ್ತಮುತ್ತ ನೋವು ಮಾತ್ರ ಹೆಚ್ಚಾಯಿತು. ಕಣ್ಣಿನ ಸುತ್ತಮುತ್ತ ನೋವು ಹೆಚ್ಚಾಗ್ತದೆ, ಕಣ್ಣು ಅಂತಕ್ಕಂಥದ್ದು ಕೆಂಪಾಗಿದೆ. ಅದು ಕಣ್ಣು ಬೇನೆ ಆಗಿದ್ರೆ ಮತ್ತೆ ಅದು ಕಣ್ಣು ಬೇನೆ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇದ್ದ. ಆದ್ರೆ ಆ ಕಣ್ಣಾಗದಾಗಿದ್ರೆ ಕಣ್ಣು ಕೆಂಪಗಾಗ್ತಾ ಇತ್ತು. ಆದ್ರೆ ಅದರ ಕಣ್ಣಿನ ಸುತ್ತಮುತ್ತ ನೋವು ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ನೋವು ಬಲಗಣ್ಣಿನಲ್ಲಿರ್ಲಿಲ್ಲ. ಈ ನೋವು ಅಂತಕ್ಕಂಥದ್ದು ಬಲಗಣ್ಣಿನಲ್ಲಿರ್ಲಿಲ್ಲ, ಎಡಗಣ್ಣಿನಲ್ಲಿರ್ತಕ್ಕಂಥದ್ದು, ಹೌದಾ? ಅವನಿಗೆ ಮೊದಲಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದೇ ಎಡಗಣ್ಣಿನಲ್ಲಿ. ಬಲಗಣ್ಣಿನ ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಣಿಸ್ತಾ ಇತ್ತು. ಹಾಗಾಗಿನೇ ಎಡಗಣ್ಣಿನಲ್ಲಿ ಎಲ್ಲ ತೊಂದರೆ ಆಗ್ತಾ ಇದೆ. ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನ್ನಿಸತೊಡಗಿತ್ತು. ಹೆದರಿಕೆ ಶುರುವಾಯಿತು. ಯಾವಾಗ ಆ ಎಡಗಣ್ಣಿನಲ್ಲಿ ಸ್ವಲ್ಪ ಒಂದು ಮಂದ ಸ್ಥಿತಿ ಅಂತಕ್ಕಂಥದ್ದು, ಮಂಜು ಆಗ್ತಕ್ಕಂಥದ್ದು ಯಾವಾಗ ಆಗ್ತದೋ ಅವನಿಗೆ ಅನ್ನಿಸತೊಡಗಿತ್ತು, ಅವನಿಗೆ ಹೆದರಿಕೆ ಶುರುವಾಯಿತು. ಅಯ್ಯೋ ಏನಾಗಿತ್ತು, ಕಣ್ಣು ಹೋಗ್ಬಿಡುತ್ತೇನೋ ಅನ್ನುವಂತಹ ಹೆದರಿಕೆ, ಭಯ ಅಂತಕ್ಕಂಥದ್ದು ಆ ಬಸಲಿಂಗನಿಗೆ ಶುರುವಾಗ್ತಾ ಇದೆ. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ನಗರದಲ್ಲಿರ್ತಕ್ಕಂಥ ತನ್ನ ಎಂದಿನ ಅಂದ್ರೆ ಯಾವಾಗಲೂ ನಾವು ಸಾಮಾನ್ಯವಾಗಿ ಫ್ಯಾಮಿಲಿ ಡಾಕ್ಟರ್ ಅಂತ ಕರಿತೇವೆ.
ಯಾವಾಗಲೂ ಅವ್ರ ಅರ್ಥನ ತೋರಿಸ್ತಕ್ಕಂಥ. ಹಾಗಾಗಿನೇ ಎಂದಿನ ನೋಡಲಿ ಎಂದಿನ ವೈದ್ಯರಿಗೆ ತೋರಿಸಿದ, ವೈದ್ಯರ ಡಾಕ್ಟರ್ಗೆ ತೋರಿಸಿದ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ತೋರಿಸಿದಂತಹ ಸಂದರ್ಭದಲ್ಲಿ ಆ ಡಾಕ್ಟರ್ಗಳು ನೋವಿನ ವಿವರಗಳನ್ನು ಹೇಗಾಯ್ತು ಏನು ಆಯ್ತು ಅಂತಂದ್ರೆ ನಾವು ತೋರಿಸ್ಕೊಳಕ್ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಡಾಕ್ಟರ್ ಎಲ್ಲಾ ವಿಚಾರಗಳನ್ನ ಕೇಳ್ತಾ ಇರ್ತಾರೆ. ಹೆಂಗಾಯ್ತು, ಯಾವಾಗಾಯ್ತು, ಎಷ್ಟು ದಿವಸ ಆಯ್ತು ಅನ್ನೋದು, ಏನಾಗುತ್ತೆ, ನೋಯಿಂದ ಉಳಿದಂತ ಎಲ್ಲ ಕೇಳ್ತಾ ಇರ್ತಾರಲ್ಲ. ಅದೇ ರೀತಿಯಾಗಿ ಬಸಲಿಂಗನಿಗೆ ನಡುವೆ ಆ ಡಾಕ್ಟರ್ಗಳು ಕೇಳಿ ಆ ಕಣ್ಣಿನ ರೆಪ್ಪೆಯನ್ನು ಅಗಲಿಸಿ ನೋಡಿದ್ರೆ ಚೆಕ್ ಮಾಡಿದ್ರು. ಆ ಬಸಲಿಂಗನ ಕಣ್ಣನ್ನು ಚೆಕ್ ಮಾಡಿದ್ರು. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆ ಮಾತನಾಡಿದರು. ಅವರಿಗೆ ಆ ಕಣ್ಣು ನೋವಿಗೆ ಕಾರಣ ಏನಂತಕ್ಕಂಥದ್ದು ಅರ್ಥ ಆಗದೆ ಇದ್ರು ಕೂಡ ಆ ಬಸಲಿಂಗನಿಗೆ ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ, ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಸಲಿಂಗನ ಜೊತೆಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಚ್ಚಿಕೊಳ್ಳಲು ಒಂದು ಲೇಹ ಕೊಟ್ಟರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸ್ತಾ ಇದ್ದಾರೆ. ಆ ಡಾಕ್ಟರ್ ಆಗಿರ್ತಕ್ಕಂಥವ್ರು ಬಸಲಿಂಗನ ಎಲ್ಲ ಹೇಳ್ತಾ ಇದ್ರು. ಆ ನೋವಿಗೆ ಕಾರಣ ಏನಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗದೇ ಇದ್ರು ಕೂಡ ಆ ಬಸಲಿಂಗನ ಜೊತೆಗೆ ಒಳ್ಳೊಳ್ಳೆಯ ಮಾತುಗಳನ್ನು ಆಡುವುದರ ಜೊತೆಗೆ ತಮ್ಮ ವೈದ್ಯಕೀಯ ಒಂದು ಪವಾಡಗಳನ್ನು ವಿವರಿಸ್ತಾ ಇದ್ದಾರೆ. ಆಗ ಅವನು ನೋಡಿ, ಆ ಕಣ್ಣನ್ನು ನೋಡಿ ಒಂದು ಲೇಹವನ್ನು ಕೊಡ್ತಾರೆ. ಲೇಹ ಅಂತಂದ್ರೆ ಅಲ್ಲಿ ನೆಕ್ಕಿರ್ತಕ್ಕಂಥ ಒಂದು ಔಷಧಿ. ಆದ್ರೆ ಇಲ್ಲಿ ನಾವು ಇದಕ್ಕೆ ಬಳಸೋದಾದ್ರೆ ಒಂದು ಮುಲಾಮನ್ನು, ಕಣ್ಣಿಗೆ ಹಚ್ಕೊಳ್ತಕ್ಕಂಥ ಒಂದು ಮುಲಾಮನ್ನು ಕೊಡ್ತಾರೆ. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ದೇಹ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ಹಾಗೆ ಡಾಕ್ಟರ್ ತೋರಿಸಿದಂತಹ ಸಂದರ್ಭದಲ್ಲಿ ಅವರು ಒಂದು ಲೇಹವನ್ನು ಕೊಡ್ತಾರೆ. ಆ ಲೇಹವನ್ನು ಕೂಡ ಹಚ್ಕೊಳ್ತಾನೆ. ಜೊತೆಗೆ ಅವ್ರು ಹೇಳಿದ ಹಾಗೆ ಉಪ್ಪಿನ ಕಾವನ್ನು, ಬಟ್ಟೆ ಕಾವನ್ನು, ನಾವು ಕಣ್ಣು ಹೊಡಿತಕ್ಕಂತಹ ಸಂದರ್ಭದಲ್ಲಿ ಆ ಕಾವನ್ನು ಕೊಟ್ಕೊಳ್ತಾರೆ. ಅದ ಬಿಸಿ ಬಿಸಿಯಾಗಿರ್ತಕ್ಕಂಥ ಕಾವನ್ನು ಕೊಟ್ಕೊಳ್ತಾರೆ. ಹಾಗಾಗಿ ಆ ಡಾಕ್ಟರ್ ಹೇಳಿರ್ತಕ್ಕಂಥ ರೀತಿಯಲ್ಲಿ ಎಲ್ಲವನ್ನೂ ಮಾಡ್ಕೊಳ್ತಾನೆ. ಆದ್ರೂ ಕೂಡ ಆ ಕಣ್ಣಿನ ಒಂದು ಮಂದಸ್ಥಿತಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾನೆ ಇಲ್ಲ. ಕಣ್ಣು ನೋವು ಅಂತಕ್ಕಂಥದ್ದು ಕಡಿಮೆ ಆಗ್ತಾನೆ ಇಲ್ಲ. ನೋಡಿ, ಇಂಥ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ಅಷ್ಟು ಮುಗ್ಧತೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಬಸಲಿಂಗ. ಹಾಗಾಗಿನೇ ನೋಡಲಿ, ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ಆ ಡಾಕ್ಟರ್ ಹೇಳಿದಾಗನೇ ಮಾಡ್ತಾ ಇದ್ದಾನೆ. ಆ ಡಾಕ್ಟರ್ ಏನೇನ್ ಹೇಳಿದ್ರು, ಉಪ್ಪಿನ ಕಾವು ಕೊಟ್ಕೊಳಪ್ಪ ಅಂತ ಹೇಳಿದ್ರು, ಜೊತೆಗೆ ಬಟ್ಟೆ ಕಾವನ್ನು ಕೊಟ್ಕೊ ಅಂತ ಹೇಳಿದ್ರು, ಜೊತೆಗೆ ಆ ಮುಲಾಮನ್ನು ಕೊಟ್ಟಿದ್ರು, ಆ ಲೇಹವನ್ನು ನೀನು ಹಚ್ಕೊಳ್ಬೇಕಂತ ಹೇಳಿ ಅದನ್ನ ಎಲ್ಲವನ್ನು ಮಾಡಿದ್ರು. ನಾವು ಹೇಳಿದಾಗ ಕೇಳಿದ್ರು ಕೂಡ ಆ ಕಣ್ಣಿನ ಒಂದು ಮಂದಸ್ಥಿತಿ ಅಂತಕ್ಕಂಥದ್ದು, ಆ ಕಣ್ಣಿನ ನೋವು ಅಂತಕ್ಕಂಥದ್ದು ಕಡಿಮೆ ಆಗ್ತಾನೆ ಇಲ್ಲ, ಕಡಿಮೆ ಆಗ್ಲಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿಟ್ಟಿಗೆ ನಂಬಲಿಲ್ಲ. ತಾನು ಹೆಂಡತಿ ಹತ್ರ ಪಾಪ ಹೇಳ್ಕೊಳ್ತಾನೆ, ಈ ತರ ಏನೋ ನೋವು ಕಡಿಮೆ ಆಗ್ತಾನೆ ಅಂತ ಹೇಳಿದ್ರು ಕೂಡ ಹೆಂಡತಿ ನಂಬೋದಿಲ್ಲ. ಆದ್ರೂ ಕೂಡ ಅವನು ಹೆಚ್ಚಾಗಿ ತನ್ನ ಹೆಂಡತಿ ಹೇಳೋಕೆ ಹೋಗೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿನೇ ಹಾಗೆಂದು ಹೇಳಿದರೆ ಹೆಂಡತಿ ಸಿಟ್ಟಿಗೆ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತಾಡ್ತಾ ಇದ್ದಾಳೆ. ಅವನು ಎಷ್ಟೇ ಹೇಳಿದ್ರು ನೋವು ಕಡಿಮೆ ಆಗ್ತಾ ಇಲ್ಲ. ಎಷ್ಟೇ ಬಟ್ಟೆ ಕಾವು ಕೊಟ್ಕೊಂಡ್ರು, ಉಪ್ಪಿನ ಕಾವು ಕೊಟ್ಕೊಂಡ್ರು, ಡಾಕ್ಟರ್ ಹೇಳಿದಾಗೆ ಎಲ್ಲಾ ಕೇಳಿದ್ರು ನಾವು ಕಮ್ಮಿ ಆಗ್ತಿಲ್ಲ ಅಂತ ಹೆಂಡತಿ ಹತ್ರ ಹೇಳ್ಕೊಂಡ್ರೆ ಆ ಹೆಂಡತಿ ಆ ಮಾತುಗಳನ್ನ, ಬಸಲಿಂಗನ ಮಾತುಗಳನ್ನ ನಂಬ್ತಾ ಇಲ್ಲ. ಸುಮ್ನೆ ಏನೋ ಒಂದು ಹೇಳ್ತಾ ಇದ್ದಾನೆ, ಆತನ ಕಲ್ಪನೆ ಇರ್ಬೇಕದು. ಅಂದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಅಲ್ಲಿ ಒಂದು ಸಹಕಾರ ಮನೋಭಾವನೆಯಿಂದ ಸಾಗಬೇಕಾಗುತ್ತೆ. ಗಂಡ ಹೆಂಡತಿಯ ಮಾತನ್ನು ಕೇಳ್ಬೇಕಾಗುತ್ತೆ, ಹೆಂಡತಿ ಗಂಡನ ಮಾತನ್ನು ಕೇಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಆ ಬಸಲಿಂಗನ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ, ಆ ಒಂದು ಸಿದ್ಧಿಗೆ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ, ನನ್ನ ಗಂಡನಾಗಿರ್ತಕ್ಕಂತಹ ಬಸಲಿಂಗ ತನಗೆ ಆಗಿರ್ತಕ್ಕಂಥ ನೋವನ್ನು ತೊಂದರೆಯನ್ನು ಹೇಳ್ತಾ ಇದ್ದಾನೆ. ಆದ್ರೆ ಅವಳು ನಂಬ್ತಾ ಇಲ್ಲ. ಯಾವುದೇನ ಸುಮ್ಮನೆ ಹೇಳ್ತಾನೆ, ಅವನ ಒಂದು ಕಲ್ಪನೆ ಇರ್ಬೇಕು, ಆತರ ಅನ್ಕೊಳ್ತಾನೆ ಅನ್ನುವಂತಹ ರೀತಿಯಲ್ಲಿ ಆ ಸಿದ್ಧಿಗೆ ಹೇಳ್ತಾನೆ. ಬಸಲಿಂಗನಿಗೆ ಸಿಟ್ಟು ಬಂದು ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ಅವನ ಹೆಂಡತಿಯ ಮಾತನ್ನ ಕೇಳಿ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಒಂದು ರೀತಿಯ ಅಸಹಾಯಕ ಸ್ಥಿತಿ ಅಸಹಾಯಕತೆ ಅಂತಕ್ಕಂಥದ್ದು ಶುರುವಾಗುತ್ತದೆ. ಯಾರಿಗೆ? ಆ ಬಸಲಿಂಗನಿಗೆ. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ನೋವನ್ನು ವಿವರಿಸದೆ ಅಂದ್ರೆ ತನ್ನ ಕಣ್ಣಿನ ನೋವನ್ನು ವಿವರಿಸದೆ ಕೆಲವರ ಹತ್ರ ತನ್ನ ಕಷ್ಟಗಳನ್ನು, ತಾನು ಅನುಭವಿಸ್ತಕ್ಕಂಥ ನೋವುಗಳನ್ನು ಎಲ್ಲವನ್ನೂ ಕೂಡ ಆ ಬಸಲಿಂಗ ವಿವರಿಸ್ತಾ ಇದ್ದಾನೆ. ನೋಡಲಿ,
ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದಳು. ಬಸಲಿಂಗನಿಗೆ ಸಿಟ್ಟು ಬಂತು, ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ನೋವನ್ನು ಸುಮ್ಮನೆ ವಿವರಿಸಿದೆ. ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ಉಳದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. ಎಲ್ಲವೂ ಕೂಡ ಇದರ ಉಳದೇ ಇರತಕ್ಕಂತಹ ನೆಲ ಒಳಗೆ ಮಲ್ಕೊಳ್ತಾ ಇದೆ. ಜೊತೆಗೆ ಆ ಮಗುವಿನ ಕಾಯಿಲೆ ಅಂತಕ್ಕಂಥ ಹೆಂಡತಿ ಹೇಳ್ತಾ ಇರ್ತಾರಲ್ಲ, ಮಗುವಿಗೆ ಕೆಮ್ಮು ಅಂತಕ್ಕಂಥದ್ದು ಹೋಗ್ತಾನೆ ಇಲ್ಲ, ಮಗುವಿನ ಮೈಯಲ್ಲಿ ಹುಷಾರಿಲ್ಲ, ಮೈಯಲ್ಲಿ ಸರಿ ಇಲ್ಲ, ಶಿವನೂರ ಸ್ವಾಮಿಗಳಿಗೆ ತೋರಿಸ್ಬೇಕಂತ ಹೇಳ್ತಾ ಇದ್ದಲ್ಲ, ಎಲ್ಲವೂ ಕಡಿಮೆ ಏನಾಗ್ತದೆ ಗೌಣವಾಗಿ. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದ್ರು. ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪ ಅಂತಕ್ಕಂಥ ತುಂಬಾ ಚೆನ್ನಾಗಿ ನೋಡ್ತಾರೆ, ತುಂಬಾ ಅವ್ರಲ್ಲಿ ತೋರಿಸ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಮಗೆ ಆರಾಮಾಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಯಾರೋ ಒಬ್ರು ಹೇಳ್ತಾರೆ, ಡಾಕ್ಟರ್ ತಿಮ್ಮಪ್ಪ ತುಂಬಾ ಚೆನ್ನಾಗಿ ನೋಡ್ತಾನೆ, ಅವ್ರ ಕೈಗುಣ ಚೆನ್ನಾಗಿದೆ ಅಂತಂದ್ರೆ ನಾವಿಲ್ಲೇ ಸಾಮಾನ್ಯವಾಗಿ ಎಲ್ಲರೂ ಒಂದು ಯಾರಿಗಾದ್ರು ಹುಷಾರಿಲ್ಲ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರ ಡಾಕ್ಟರ್ ಕರ್ಕೊಂಡು ಇವ್ರು ಚೆನ್ನಾಗಿ ನೋಡ್ತಾರೆ, ಇವ್ರು ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಮಾತನಾಡ್ತಾ ಇರ್ತಾರಲ್ಲ. ಹಾಗಾಗಿನೇ ಯಾರೋ ಒಬ್ರು ಬಸಲಿಂಗನಿಗೆ ಹೇಳ್ತಾರೆ, ಡಾಕ್ಟರ್ ತಿಮ್ಮಪ್ಪ ಅಂತಕ್ಕಂಥವ್ರು ತುಂಬಾ ಚೆನ್ನಾಗಿ ನೋಡ್ತಾರೆ, ಅವ್ರ ಹತ್ರ ನೀವು ಹೋಗಿ ತೋರಿಸು ಅಂತ ಹೇಳಿ ಹೇಳ್ತಾರೆ. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ ಅದು ದಿಕ್ಕು ದಿವಾಳಿ ಅಂತ. ಸರ್ಕಾರಿ ಆಸ್ಪತ್ರೆ ನಾವು ಸಾಮಾನ್ಯವಾಗಿ ಒಂದು ಪ್ರೈವೇಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂತಹ ವ್ಯತ್ಯಾಸಗಳಂತ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡೋದಿಲ್ಲ, ಅಲ್ಲಿ ಮೂಲಭೂತವಾಗಿರ್ತಕ್ಕಂತಹ ಸೌಕರ್ಯಗಳಂತಕ್ಕಂಥದ್ದು ಸರಿಯಾಗಿರುವುದಿಲ್ಲ, ಅಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಸರಿಯಾಗಿರುತ್ತೆ. ಹಾಗಾಗಿ ಯಾವುದೇ ದಿಕ್ಕು ದಿವಾಳಿಲ್ಲ ಇರ್ತಕ್ಕಂಥವ್ರು ಅಂದ್ರೆ ಬಡವರಾಗಿರ್ತಕ್ಕಂಥವ್ರು ಅಷ್ಟೇ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂಥವ್ರು. ಆದ್ರೂ ಕೂಡ ಎಲ್ಲವಲ್ಲೇ ತೋರಿಸಿದ್ರು ಕೂಡ ಕೊನೆಯ ಒಂದು ಪ್ರಯತ್ನವಾಗಿ ನೋಡೋಣ, ಅಲ್ಲಾದ್ರೂ ತೋರ್ಸೋಣ, ಇದಕ್ಕಿಂತ ಮುಂಚಿತವಾಗಿ ಎಲ್ಲಾ ಕಡೆಗೆ ತೋರಿಸಿದ ಸಂದರ್ಭದಲ್ಲಿ ಎಲ್ಲಿ ಕೂಡ ಆರಾಮಾಗ್ಲೂ ನಾವು ಬಣ್ಣ ಹುಷಾರಾಗಲಿಲ್ಲ. ಹಾಗಾಗಿ ಯಾರೋ ಒಬ್ರು ಹೇಳಿದ್ರು, ಡಾಕ್ಟರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪನವ್ರು ತುಂಬಾ ಚೆನ್ನಾಗಿ ನೋಡ್ತಾರೆ, ಅವ್ರ ಹತ್ರ ನೀನು ಒಂದ್ಸತಿ ಹೋಗಿ ತೋರ್ಸ್ಕೊಂಬ ಅಂತ ಹೇಳಿದಾಗ ಇವನು ಏನಂತ ಅನ್ಕೊಂಡಿರ್ತಂದ್ರೆ, ಸರ್ಕಾರಿ ಆಸ್ಪತ್ರೆಗಳು ಅಂದ ತಕ್ಷಣ ಯಾವ್ದೇ ದಿಕ್ಕು ದಿವಾಳಿಂದ ಇರ್ತಕ್ಕಂಥ ಹೋಗುವಂತ ಒಂದು ಜಾಗ, ಅಂದ್ರೆ ಬಡವರಾಗಿರ್ತಕ್ಕಂಥವ್ರು, ತುಂಬಾ ಹಿಂದುಳಿದಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರೆ ಆ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತದ್ದು ಆ ರೀತಿ ಈ ಬಸಲಿಂಗ ತಿಳ್ಕೊಂಡಿರ್ತಾನೆ. ಆಗ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದ್ರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ಖಾಸಗಿ ವೈದ್ಯರು ಕೂಡ ನೀವು ಎಷ್ಟು ಕೆಟ್ಟವರಾಗಿರ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಧೈರ್ಯ ತುಂಬಿದ್ದಾರೆ. ಎಲ್ಲ ಡಾಕ್ಟರ್ ತಿಮ್ಮಪ್ಪ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರ ಕೈಗುಣ ಚೆನ್ನಾಗಿದೆ, ಅವ್ರ ಹತ್ರ ಹೋಗಿ ತೋರ್ಸ್ಕೊಂಡು ಬಂದಿರ್ತಾರೆ, ಎಲ್ಲರೂ ನನಗೆ ಚೆನ್ನಾಗಿ ಆರಾಮಾಗಿದ್ದಾರೆ, ಅವ್ರ ಹತ್ರ ನೀವು ಹೋಗು ಅಂತ ಹೇಳಿ ಧೈರ್ಯ ತುಂಬ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಕೂಡ ಎಷ್ಟು ಕೆಟ್ಟವರಾಗಿರ್ತಕ್ಕಂಥ ಡಾಕ್ಟರ್ ಇರ್ತಾರೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಅನ್ನುವಂತಹ ರೀತಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಖಾಸಗಿ ಆಸ್ಪತ್ರೆ ಅಂದ ತಕ್ಷಣನೇ ಬರೀ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತಕ್ಕಂಥದ್ದಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪನವರು ನಮಗೆ ಒಳ್ಳೆಯ ಒಂದು ಕೈಗುಣ ಹೊಂದಿರ್ತಕ್ಕಂಥವ್ರು, ಅವ್ರ ಹತ್ರ ಹೋಗಿ ತೋರ್ಸ್ಕೊಂಡು ಹೋಗಿರ್ತಕ್ಕಂಥವ್ರು ಎಲ್ಲಾ ರೀತಿಯಲ್ಲಿ ಆರಾಮಾಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಆ ಬಸಲಿಂಗನಿಗೆ ಧೈರ್ಯವನ್ನು ತುಂಬುತ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ಕೂಡ ನಮಗೆ ಎಷ್ಟು ಕೆಟ್ಟವರೆಂದು ಕೂಡ ಹೇಳ್ತಾ ಇದ್ದಾರೆ. ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣನೇ ಅಲ್ಲಿ ಯಾರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಡಾಕ್ಟರ್ ಸರಿ ಇರೋದಿಲ್ಲ ಅಂತ ಆಸ್ಪತ್ರೆಯಲ್ಲಿ ಕೂಡ ಕೆಲವೊಬ್ರು ಚೆನ್ನಾಗಿರ್ತಕ್ಕಂತಹ ಡಾಕ್ಟರ್ಗಳನ್ನು ಕೆಲವೊಬ್ಬರಿಗೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿನೇ ಇಲ್ಲಿ ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ಕೆಲವರು ಹೇಳ್ತಾರೆ ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರಾಗಿರ್ತಾರೆ, ಬರೀ ದುಡ್ಡನ್ನು ಸುರಿತಾನೆ ಇರ್ತಾರೆ. ಹೌದಾ, ಏನೋ ಒಂದು ಸಣ್ಣ ಒಂದು ಇಂಜೆಕ್ಷನ್ ಬರೀ ಒಂದು ಟೆಸ್ಟ್ ಒಂದು ತಮ್ಮ ಮೈಯನ್ನು ಟೆಸ್ಟ್ ಮಾಡಿ ಅಂದ್ರೆ ಮೈಯನ್ನು ಚೆಕ್ ಮಾಡಿ ಒಂದು ಚೂಸ್ ಮಾಡೋದಕ್ಕೆ ಒಂದು 200-300 ರೂಪಾಯಿ ಮಾಡ್ತೀವಿ. ಅದನ್ನ ನಾವು ಪ್ರಸ್ತುತವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಎಷ್ಟೋ ಈ ಕೊರೋನಾ ಅನ್ನುವಂತಹ ಒಂದು ಮಹಾಮಾರಿಯಿಂದ ಎಷ್ಟೋ ಜನರು ಹುಷಾರಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದ್ರೆ ಸಾಕು, ಬರೀ ಆ ಕೊರೋನಾ ಅನ್ನುವಂತಹ ರೀತಿಯಲ್ಲಿ ಬರೀ ಒಂದು ಇಂಜೆಕ್ಷನ್ ಮಾಡೋದಕ್ಕೆ ಸಾಕು, ಅಷ್ಟು ಬಿಲ್ ಮಾಡೋದು ಪ್ರಸ್ತುತವಾಗಿರ್ತಕ್ಕಂತಹ ದಿನಮಾನದಲ್ಲಿ ನೋಡ್ತಾ. ಆರೋಗ್ಯ ಅಂತಂದ್ರೆ ಅಲ್ಲಿ ದುಡ್ಡಿಗೆ ನಾವು ಯಾರು ಯೋಚನೆ ಅಂತಕ್ಕಂಥದ್ದೇ ಮಾಡೋದು. ಹಾಗಾಗಿನೇ ಆ ಒಂದು ಖಾಸಗಿ ಆಸ್ಪತ್ರೆಯ ವೈದ್ಯರು ಕೂಡ ಎಷ್ಟು ಕೆಟ್ಟವರಾಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿರ್ತಾರೆ. ಮುಂದೆ ನೋಡಿ, ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಡಾಕ್ಟರ್ ತಿಮ್ಮಪ್ಪ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನಾಗಿರ್ತಕ್ಕಂಥ ಬಿಡುವಿಲ್ಲದೆ ಇರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಆಗಿರ್ತಕ್ಕಂಥ ಅಂದ್ರೆ ಅವ್ರಿಗೆ ಪುರ್ಸತಿ ಇರೋದಿಲ್ಲ.
ಸಮಯನೇ ಇರೋದಿಲ್ಲ, ತುಂಬಾ ಬಿಸಿಯೆಸ್ಟ್ ಪರ್ಸನ್ ಯಾರು ಡಾಕ್ಟರ್ ತಿಮ್ಮಪ್ಪ. ನೋಡಿ, ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ಎಲ್ಲರೂ ಬಡವರು. ಬಸಲಿಂಗ ಕಾಯುತ್ತಾ ಕೂತ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ. ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳಿದ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು ಬಸಲಿಂಗನ ದೃಷ್ಟಿಯ ಅಳತೆ, ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗ್ಬೇಕು, ಪರವಾಗಿಲ್ಲ. ಹೀಗೆ ಹೇಳ್ತಾರೆ. ಅಂದ್ರೆ ಅವನು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪರವರ ಹತ್ರ ಹೋಗ್ತಾನೆ. ತೋರ್ಸ್ಕೊಳಕ್ಕೆ ತುಂಬಾ ಬಿಸಿಯೆಸ್ಟ್ ಪರ್ಸನ್ ಆಗಿರ್ತಕ್ಕಂಥ, ಬಿಡುವೆ ಇರ್ತಕ್ಕಂಥವ್ರು, ಹಲವಾರು ರೀತಿಯಾಗಿರ್ತಕ್ಕಂಥ ಜನಗಳು ಅವ್ರ ಹತ್ರ ಹೋಗ್ತಾನೆ ಇರ್ತಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ನೋಡ್ತಾ ಇರ್ತಾರೆ, ಅವ್ರ ಕೈಗಳು ಚೆನ್ನಾಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕಡಿಮೆ ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೋಗ್ತಾ ಇರ್ತಾರೆ. ಹಾಗಾಗಿ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು, ಬಿಡುವಿಲ್ಲದೆ ಇರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥವ್ರು, ಡಾಕ್ಟರ್ ಆಗಿರ್ತಕ್ಕಂಥವ್ರು, ತುಂಬಾ ಬಿಸಿಯೆಸ್ಟ್ ಆಗಿರ್ತಕ್ಕಂಥವ್ರು ಅಂತಂದ್ರೆ ಡಾಕ್ಟರ್ ತಿಮ್ಮಪ್ಪ. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತ್ಕೊಂಡಿದ್ದರು. ಹೌದಾ, ಸಾಲುಗಟ್ಟಿ ನಿಂತ್ಕೊಂಡಿದ್ದರು. ನಾವು ನೋಡ್ತೀವಿ, ಕೆಲವೊಂದು ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ, ಅವ್ರ ಕೈಗಳು ಚೆನ್ನಾಗಿದೆ ಅಂತಂದ್ರೆ ಒಂದು ಚೀಟಿ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದಾಗಿರ್ಬೋದು. ಹೌದಾ, ಅಡ್ವಾನ್ಸ್ ಹೋಗಿ ಅವ್ರ ಆಸ್ಪತ್ರೆಯಲ್ಲಿ ಸಾಲು ಕುತ್ಕೊಂಡು ಕಾಯ್ತಕ್ಕಂಥವ್ರು ಕೂಡ ನೋಡ್ತಾ. ಹಾಗಾಗಿ ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಕೂಡ ಅದೇ ರೀತಿ ತುಂಬಾ ಒಂದು ಬಿಡುವಿಲ್ಲದೆ ಇರ್ತಕ್ಕಂಥ ಡಾಕ್ಟರ್ ಆಗಿರ್ತಾರೆ. 10 ಜನ ಅಲ್ಲಿ ಸಾಲುಗಟ್ಟಿ ಕುತ್ಕೊಂಡಿರ್ತಾರೆ. 10 ಜನ ಸಾಲುಗಟ್ಟಿ ಕುತ್ಕೊಂಡಿರ್ತಾರೆ. ಎಲ್ಲರೂ ಬಡವರು. ಬಸಲಿಂಗ ಕಾಯುತ್ತಾ ಕೂತ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನ ತೋಡಿಕೊಂಡ. ಅಲ್ಲಿ ಬರ್ತಕ್ಕಂಥವ್ರು ಅಂದ್ರೆ ಡಾಕ್ಟರ್ ತಿಮ್ಮಪ್ಪನ ಹತ್ರ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಬಡವರಾಗಿರ್ತಕ್ಕಂಥವ್ರೆ, ತುಂಬಾ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರೆ. ಹಾಗಾಗಿ ಇವನು ಕೂಡ ಅಲ್ಲಿ ಹೋಗಿ ಕಾಯ್ತಾ ಕೂತ್ಕೊಂಡಿರ್ತಾನೆ. ಈ ಬಸಲಿಂಗ ಅವನ ಸರದಿ ಬಂದಾಗ, ಅವನ ಸರದಿ ಅಂತಕ್ಕಂಥ ಬಂದಾಗ ಡಾಕ್ಟರ್ ತಿಮ್ಮಪ್ಪನ ಹತ್ರ ಮುಂದೆ ಹೋಗಿರ್ತಕ್ಕಂಥವನು ತನ್ನ ಎಲ್ಲಾ ಕಷ್ಟಗಳನ್ನ ಹೇಳ್ಕೊಡ್ತಾನೆ. ತನ್ನ ಎತ್ತಿನಿಂದ ಹಿಡಿದು ತನ್ನ ತನ್ನ ಮಗುವಿಗೆ ಹುಷಾರಿಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ತನ್ನ ಕಷ್ಟಗಳನ್ನ, ನೋವುಗಳನ್ನ ಎಲ್ಲವನ್ನು ಕೂಡ ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೇಳ್ಕೊಳ್ತಾನೆ. ನೋಡಿ, ತಿಮ್ಮಪ್ಪನವರ ಎದುರು ನಿಂತ ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳಿದ. ತನ್ನ ನೋವು, ತನ್ನ ನಿದ್ರೆಯನ್ನು ಎಲ್ಲದನ್ನ ಕೆಡಿಸಿರ್ತಕ್ಕಂಥದ್ದು ಎಲ್ಲ ಒಂದು ಎತ್ತುಗಳಿಂದ ಹಿಡಿದು ಅವನಿಗೆ ಎತ್ತುಗಳು ಹೇಗೆ ಸಮಸ್ಯೆಗಳನ್ನು ಮಾಡ್ತಾ ಇದ್ವು. ಒಂದು ಎತ್ತು ಅದರ ಹೆಗಲ ಮೇಲೆ ಒಂದು ಮಗವನ್ನು ಇಟ್ಟ ತಕ್ಷಣ ಮಲ್ಕೊಂಡ್ಬಿಡ್ತಾ ಇದ್ವು. ಆ ಎತ್ತಿನ ಸಮಸ್ಯೆಗಳಿಂದ ಹಿಡಿದು ತನ್ನ ನಿದ್ರೆಯನ್ನು ಕೆಡಿಸಿರ್ತಕ್ಕಂಥ, ನನ್ನ ನೆಮ್ಮದಿಯನ್ನು ಕೆಡಿಸಿರ್ತಕ್ಕಂಥದ್ದನ್ನ ಎಲ್ಲವನ್ನೂ ಕೂಡ ಬಸಲಿಂಗ ಏನ್ ಮಾಡ್ತಾ ಇದ್ದಾನೆ, ಡಾಕ್ಟರ್ ತಿಮ್ಮಪ್ಪನವರ ಹತ್ರ ತನ್ನ ಕಷ್ಟವನ್ನು ಹೇಳ್ಕೊಳ್ತಾನೆ. ಆಗ ನೋಡಿ, ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಕೇಳಿದ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು. ತಿಮ್ಮಪ್ಪನನ್ನ ಪರೀಕ್ಷೆ ಮಾಡ್ತಾರೆ. ಅವನ ಕಣ್ಣಿನ ಪರೀಕ್ಷೆಯನ್ನು ಮಾಡ್ತಾರೆ. ಮಾಡಿರ್ತಕ್ಕಂಥವ್ರೇ ಹೇಳ್ತಾರೆ, ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬತಕ್ಕಂಥ ಮಾತುಗಳನ್ನು ಮಾತನಾಡ್ತಕ್ಕಂಥವ್ರು ಅಂತಂದ್ರೆ ಡಾಕ್ಟರ್ ತಿಮ್ಮಪ್ಪ. ನಾವು ಆ ಒಂದು ಡಾಕ್ಟರ್ಗಳು ಯಾವ ರೀತಿಯಾಗಿ ಇರ್ತಾರೆ ಅಂತಕ್ಕಂಥದ್ದು ಅವ್ರು ಮಾತನಾಡುವಂತಹ ಮಾತುಗಳಲ್ಲಿ ರೋಗಿಗೆ ಹೆಚ್ಚು ಭಯ ಬರದೇ ಇರತಕ್ಕಂತಹ ರೀತಿಯಲ್ಲಿ ಅವ್ರು ಮಾತನಾಡುವಂತಹ ಮಾತುಗಳು ಆ ರೀತಿಯಾಗಿ ಇರ್ಬೇಕಾಗುವಂಥದ್ದು. ಹಾಗಾಗಿ ಇವರು ತುಂಬಾ ವಿಶ್ವಾಸ ತುಂಬಿರ್ತಕ್ಕಂತಹ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಯಾರು ಡಾಕ್ಟರ್ ತಿಮ್ಮಪ್ಪನವರು. ಅವ್ರ ಪೇಷಂಟ್ಗಳನ್ನ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಇರ್ತಾರೆ. ಅದೇ ರೀತಿ ತುಂಬಾ ಪ್ರೀತಿ ವಿಶ್ವಾಸದಿಂದ ಅವ್ರು ಕಾಣ್ತಾ ಇರ್ತಾರೆ. ಪ್ರೀತಿ ವಿಶ್ವಾಸದಿಂದ ಪೇಷಂಟ್ ಕಾಣ್ತಾ ಇರ್ತಾರೆ ಡಾಕ್ಟರ್ ತಿಮ್ಮಪ್ಪನವರು. ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು ಬಸಲಿಂಗನ ದೃಷ್ಟಿಯ ಅಳತೆ, ಸ್ಪಷ್ಟತೆಯನ್ನ ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದರು. ಕೊನೆಗೆ ಹೇಳಿದರು. ಆ ತಿಮ್ಮಪ್ಪನ ದೃಷ್ಟಿಯ ಒಂದು ಅಳತೆ ಅಂತಕ್ಕಂಥದ್ದನ್ನ, ಒಂದು ಸ್ಪಷ್ಟತೆ ಅಂತಕ್ಕಂಥದ್ದನ್ನ ನೋಡಿ ಈ ನೋವಿಗೆ ಕಾರಣ ಏನು ಅಂತ ಹೇಳಿ ಹುಡುಕಿದ್ರು. ಕೊನೆಗೆ ಹೇಳ್ತಾರೆ ಯಾರು ಡಾಕ್ಟರ್ ತಿಮ್ಮಪ್ಪನವರು. ಆ ಬಸಲಿಂಗನ ಕಣ್ಣನ್ನೆಲ್ಲ ಪರೀಕ್ಷೆಯನ್ನು ಮಾಡಿ, ಆ ಕಣ್ಣಿನ ಒಂದು ಅಳತೆ, ಸ್ಪಷ್ಟತೆಯನ್ನೆಲ್ಲ ಒಂದು ಪರೀಕ್ಷೆಯನ್ನು ಮಾಡಿ ಕೊನೆಗೆ ಹೇಳ್ತಾರೆ, ಯಾವ ರೀತಿಯಾಗಿ ನೋಡಿ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದ್ರೆ ಆಪರೇಷನ್ ಆಗ್ಬಿಟ್ಟು ಪರವಾಗಿಲ್ಲ. ನಿನ್ನ ಕಣ್ಣು ಸರಿ ಹೋಗುತ್ತೆ ಅಂದ್ರೆ ಎಷ್ಟು ವಿಶ್ವಾಸವನ್ನು ತುಂಬುವಂತಹ ರೀತಿಯಲ್ಲಿ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ.
ಪ್ರಾರಂಭಿಕ ಹಂತದಲ್ಲೇ ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದ್ರೆ ಆಪರೇಷನ್ ಮಾಡ್ಬೇಕು, ಪರವಾಗಿಲ್ಲ. ಅವ್ರು ಮಾತನಾಡ್ತಕ್ಕಂತಹ ಮಾತುಗಳಲ್ಲಿ ಆ ಡಾಕ್ಟರ್ಗಳು ಅಷ್ಟು ವಿಶ್ವಾಸ ಅಂದ್ರೆ ನೀನು ಆರಾಮಾಗ್ತೀಯಪ್ಪ, ಒಂದು ಸಣ್ಣದ ಒಂದು ಆಪರೇಷನ್ ಮಾಡ್ಬೇಕಷ್ಟೇ, ಪರವಾಗಿಲ್ವಾ, ಮಾಡೋಣವಾ, ತುಂಬಾ ಪ್ರೀತಿ ವಿಶ್ವಾಸದಿಂದ ಆ ಬಸಲಿಂಗನನ್ನ ಆ ಡಾಕ್ಟರ್ ಕಾಣ್ತಾ ಇರ್ತಾರೆ. ಎಷ್ಟು ಯಾವ ರೀತಿ ಅವ್ರು ಮಾತನಾಡ್ತಾ ಇದ್ದಾರೆ ನೋಡಿ. ನೋವಿನ ಕಾರಣಕ್ಕಾಗಿ ಹುಡುಕಿದರು, ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದ್ರೆ ಆಪರೇಷನ್ ಆಗ್ಬೇಕು, ಪರವಾಗಿಲ್ಲ. ಬಸಲಿಂಗಪ್ಪ, ನಿನ್ ಕಣ್ಣು ಸರಿ ಹೋಗುತ್ತೆ, ಆದ್ರೆ ಒಂದ್ ಸಣ್ಣ ಆಪರೇಷನ್ ಆಗ್ಬೇಕು, ಪರವಾಗಿಲ್ವಾ, ಮಾಡೋಣವಾ ಅಂತ ಹೇಳಿ ಆ ಡಾಕ್ಟರ್ ತಿಮ್ಮಪ್ಪನವರು ಆ ಬಸಲಿಂಗನಿಗೆ ಹೇಳ್ತಾರೆ. ಅವ್ರು ಮೊದಲು ಬಳಸಕ್ಕಂತಹ ಪದ ಇದೆಯಲ್ಲ, ನಿನ್ ಕಣ್ಣು ಸರಿ ಹೋಗುತ್ತೆ ಅಂತಕ್ಕಂಥ. ಅವಾಗ್ಲೇ ಆ ರೋಗಿ ತುಂಬಾ ಆಗ್ಬೋದೇನೋ ಅನ್ನುವಂತಹ ರೀತಿ, ಅಂದ್ರೆ ನಾನ್ ಸರಿ ಆಗ್ಬೋದು, ನನ್ ಕಣ್ಣು ಚೆನ್ನಾಗಾಗ್ಬೋದು ಅನ್ನುವಂತಹ ರೀತಿ ಪೇಷಂಟ್ಗಳನ್ನ ಆ ರೀತಿಯಾಗಿ ನಾವು ಮಾತನಾಡಿಸ್ಬೇಕು. ಡಾಕ್ಟರ್ ಆಗಿರ್ತಕ್ಕಂಥವ್ರು ಅಂತಹ ಮಾತುಗಳನ್ನು ಮಾತನಾಡಿಸ್ಬೇಕಾಗುತ್ತೆ. ಸಡನ್ ಆಗಿ ನಿನಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಹೇಳಿಬಿಟ್ರೆ ಹೆಂಗಾಗ್ಬೋದು, ಅವನಿಗಿರ್ತಕ್ಕಂಥ ಧೈರ್ಯ ಎಲ್ಲ ಕುಗ್ಗಿ ಹೋಗ್ಬಿಡುತ್ತೆ, ಆ ರೋಗಿಯಲ್ಲಿರ್ತಕ್ಕಂಥ ಧೈರ್ಯ ಎಲ್ಲ ಕುಗ್ಗಿ ಹೋಗುತ್ತೆ. ಆದ್ರೆ ಆ ತಿಮ್ಮಪ್ಪನವ್ರು ಬಳಸಿರ್ತಕ್ಕಂಥ ನಿನ್ ಕಣ್ಣು ಸರಿ ಹೋಗುತ್ತೆ, ಸಣ್ಣ ಆಪರೇಷನ್ ಆಗ್ಬೇಕು ನಮ್ಗೆ ಅಂತ ರೋಗಿಗೆ ಧೈರ್ಯ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಹಾಗಾಗಿನೇ ಅವರು ಮಾತನಾಡ್ತಕ್ಕಂತಹ ಮಾತುಗಳಿದಾವಲ್ವಾ, ಅದು ವಿಶಿಷ್ಟವಾಗಿರ್ತಕ್ಕಂತಹ ನೋಡಿ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದ್ರೆ ಆಪರೇಷನ್ ಆಗ್ಬೇಕು, ಪರವಾಗಿಲ್ವಾ ಅಂತ ಹೇಳಿ ಡಾಕ್ಟರ್ ತಿಮ್ಮಪ್ಪನವರು ಆ ಬಸಲಿಂಗನ ಕಣ್ಣಿನ ಅಳತೆಯನ್ನು, ಸ್ಪಷ್ಟತೆಯನ್ನು ಚೆಕ್ ಮಾಡಿ ಆ ನೋವಿಗೆ ಏನು ಕಾರಣ ಇರ್ಬೋದು ಅಂತ ಹೇಳಿ ಎಲ್ಲದನ್ನು ಹುಡುಕಾಡಿ ಅವ್ರು ಹೇಳ್ತಾ ಇದಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಒಂದು ಆಪರೇಷನ್ ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ನೋಡಿದ. ತುಂಬಾ ಆಶ್ಚರ್ಯ, ಖಂಡಿತ ಅಕ್ಕ ನನ್ನ ಕಣ್ಣು ಚೆನ್ನಾಗಾಗುತ್ತಾ ಆ ತಿಮ್ಮಪ್ಪನವ್ರನ್ನ ಬಸಲಿಂಗ ನೋಡ್ತಾ ಇದ್ದಾನೆ. ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡ. ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಮರುದಿನ ಅಕ್ಕೆ ಇತ್ತಲು ನೀರು ಹಿಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಬಸಲಿಂಗ್ನಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸಂಧಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಕೋ. ಇಲ್ಲಿ ಯಾವಾಗ ತನ್ನ ಕಣ್ಣನ್ನು ತೋರಿಸುವುದಕ್ಕೆ ಡಾಕ್ಟರ್ ತಿಮ್ಮಪ್ಪನ ಹತ್ರ ಬಂದಂತಹ ಸಂದರ್ಭದಲ್ಲಿ ಆ ಡಾಕ್ಟರ್ ಹೇಗೆ ನಡ್ಕೊಳ್ತಾರೆ ಅಂತಕ್ಕಂಥದ್ದು, ಆ ಬಸಲಿಂಗನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಅವನನ್ನು ಕಾಣ್ತಾ ಇರ್ತಾರೆ ಅಂತಕ್ಕಂಥದ್ದು. ಅವನಿಗೆ ಹೇಳಿರ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ನಿಮ್ಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಹೇಳಿರ್ತಾರೆ. ಒಂದು ದಿವಸ 2 ದಿವಸ ಆದ್ಮೇಲೆ ಮತ್ತೆ ಪುನಃ ಆಸ್ಪತ್ರೆಗೆ ಈ ಬಸಲಿಂಗ ಹೋಗ್ತಾನೆ. ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದರು. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ. ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರು ಮಾತ್ರ ಹೇಳಿದ. ಸಿದ್ಲಿಂಗಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಹೆಸರನ್ನು ಮಾತ್ರನೇ ಆ ಬಸಲಿಂಗ ಹೇಳ್ತಾರೆ. ಅಂದ್ರೆ ಇದನ್ನೆಲ್ಲನೂ ಕೂಡ ತನ್ನ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾನೆ ಯಾರೋ ಬಸಲಿಂಗ. ಆಗ ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿ ಇರಲಿಲ್ಲ. ವಿವರಗಳನ್ನು ತಿಳಿಸುವಂದ್ರೆ ವಿವರ ತನ್ನ ಹೆಂಡತಿಗೆ ಆಗಿರ್ತಕ್ಕಂಥದ್ದು, ತಾನು ಹೋಗಿರ್ತಕ್ಕಂಥದ್ದು, ಅಲ್ಲೆಲ್ಲ ಹೇಳ್ಕೊಂಡಿರ್ತಕ್ಕಂಥದ್ದು, ಹಾಗಾಗಿ ಅವ್ರು ಏನ್ ಹೇಳಿದ್ರು ಅಂತಕ್ಕಂಥದ್ದು, ಆಪರೇಷನ್ ಮಾಡ್ಬೇಕಂತಕ್ಕಂಥ ಹೇಳಿರ್ತಕ್ಕಂಥ ಯಾವುದನ್ನು ಕೂಡ ಅವಳಿಗೆ ತನ್ನ ಹೆಂಡತಿ ಸಿದ್ಲಿಂಗಿಗೆ ಆ ಬಸಲಿಂಗ ಹೇಳೋದಿಲ್ಲ. ಒಂದು ವಿವರಗಳನ್ನು ತಿಳಿಸುವ ಉತ್ಸಾಹ ಕೂಡ ಅವನಲ್ಲಿ ಇರಲಿಲ್ಲ. ಮರುದಿನ ಅಂದ್ರೆ ಮಾರನೇ ದಿವಸ ಅಕ್ಕೆ ಅಂದ್ರೆ ಆಶ್ರಯ ಅವನ ಮನೆಯಲ್ಲೆಲ್ಲ ಕೆಲಸವನ್ನು ಇತ್ತಲೋ ನೀರನ್ನಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ಮರು ದಿವಸ ಅವನು ಏನ್ ಮಾಡ್ತಾನೆ, ತನ್ನ ಎಲ್ಲಾ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು, ತನ್ನೆಲ್ಲಾ ಕೆಲಸ ಕಾರ್ಯಗಳನ್ನು ನೀರು ಹಾಕ್ತಕ್ಕಂಥದ್ದು, ಏನಾದ್ರು ಕೆಲಸ ಇದ್ರೆ ಅದನ್ನೆಲ್ಲ ಮುಗಿಸ್ಕೊಂಡು ಏನ್ ಮಾಡಿದ, ಆಸ್ಪತ್ರೆಗೆ ಹೊರಟ. ಬಸಲಿಂಗ ಅಂದ್ರೆ ಈಗಾಗ್ಲೇ ನಿನಗೆ ಆಪರೇಷನ್ ಆಗ್ಬೇಕು, ನಿಮ್ ಕಣ್ಣು ಸರಿ ಹೋಗುತ್ತೆ ಅಂತ ಹೇಳಿ ಆ ತಿಮ್ಮಪ್ಪನವ್ರು ಹೇಳ್ತಾರಲ್ಲ. ಹಾಗಾಗಿ ಮಾರನೇ ದಿವಸ ಏನ್ ಮಾಡ್ತಾನೆ, ಈ ಬಸಲಿಂಗ ತನ್ನೆಲ್ಲಾ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು.
ತಿಮ್ಮಪ್ಪ ಡಾಕ್ಟರ್ ತಿಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತಂದ್ರೆ ಈ ಬಸಲಿಂಗನಿಗೋಸ್ಕರನೇ ಕಾಯ್ತಾ ಇದ್ದಪ್ಪ ಅನ್ನೋಂತ ಬಸಲಿಂಗನನ್ನೇ ಕಾಯ್ತಾ ಇದ್ದಾನೆ, ಅಷ್ಟು ಒಳ್ಳೆಯವರಾಗಿರ್ತಕ್ಕಂಥ. ಹೌದಾ, ನಾವೆಲ್ಲ ನೋಡ್ತೀವಿ ಡಾಕ್ಟರ್ ಆಗಿರ್ತಕ್ಕಂಥವ್ರು ಪೇಷಂಟ್ ಏನಾದ್ರು ಬಂದ್ರು ಅಂತಂದ್ರೆ ಸುಮ್ಮನೆ ಬೇಗ ಅವ್ನು ಮುಟ್ಟಿದ್ರೆ ನೀಟಾಗಿ ಚಳಿ ಮಾಡಿದ್ರೆ ಚೆಕ್ ಮಾಡಿದ್ರೆ ಅನ್ಬಿಟ್ರೆ ಸುಮ್ಮನೆ ಹಂಗೆ ಚೀಟಿಯಲ್ಲಿ ಬರ್ದು ದಪ್ತಾನೆ ಇರ್ತಾರೆ ಮಕ್ಕಳಿಗೆ ದುಡ್ಡನ್ನು ಸುಲಿತಾನೆ ಇರ್ತಾರೆ. ಆದ್ರೆ ಈ ಡಾಕ್ಟರ್ ತಿಮ್ಮಪ್ಪನಾಗಿರ್ತಕ್ಕಂಥವ್ರು ಆ ಬಸಲಿಂಗಗೋಸ್ಕರನೇ ಕಾಯ್ತಾ ಇದ್ರಂಗಪ್ಪ ಬಸಲಿಂಗಗೋಸ್ಕರನೇ ಕಾಯ್ತಾ ಇದ್ರಂಗಪ್ಪ ಅನ್ನೋ ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತೆ. ಬಸಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಪ್ರೀತಿ ಮೂಡಿದವು. ಬಸಲಿಂಗನಿಗೆ ಆ ಡಾಕ್ಟರ್ ಮೇಲೆ ಕೂಡ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಪ್ರೀತಿ ಅಂತಕ್ಕಂಥದ್ದು ಬೆಳೀತಾ ಹೋಯ್ತು ಇಬ್ಬರ ನಡುವೆ ಕೂಡ. ಹೌದಾ, ಅವರಿಗೆ ಕೂಡ ಆ ಡಾಕ್ಟರ್ಗೆ ಕೂಡ ತಿಮ್ಮಪ್ಪನವರಿಗೆ ಕೂಡ ಬಸಲಿಂಗನ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಬೆಳೀತಾ ಹೋಯ್ತು. ಯಾಕಂದ್ರೆ ತನ್ನ ಕಷ್ಟಗಳನ್ನ, ತನ್ನ ನೋವುಗಳನ್ನ, ತನ್ನ ಎತ್ತಿನಿಂದ ಹಿಡಿದು ತನ್ನ ಮಗುವಿನ ಒಂದು ಮೈಯಲ್ಲಿ ಹುಷಾರಿಲ್ಲದಿರ್ತಕ್ಕಂಥ ತಿಳಿದು ಎಲ್ಲವನ್ನು ತನ್ನ ಕಷ್ಟಗಳನ್ನು ಆ ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರ ಹೇಳ್ಕೊಂಡಿರ್ತಾರೆ. ಹಾಗಾಗಿನೇ ಅವರಿಗೆ ಕೂಡ ಇವನ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಮೂಡಿರುತ್ತೆ. ಅದೇ ರೀತಿ ಬಸಲಿಂಗನಿಗೆ ಕೂಡ ಆ ಡಾಕ್ಟರ್ ತಿಮ್ಮಪ್ಪನ ಮೇಲೆ ವಿಶೇಷವಾಗಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಬೆಳೆದಿರುತ್ತೆ. ಆಗ ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತಿದ್ದವು. ಅವನ ಹೊಲ ಆಗಿರ್ಬೋದು, ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅವನ ಎತ್ತುಗಳು ಸಮಸ್ಯೆ ಮಾಡ್ತಕ್ಕಂಥದ್ದು, ಜೊತೆಗೆ ಆ ಮಗುವಿನ ಒಂದು ಹುಷಾರಿಲ್ಲದೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅವನಿಗೆ ಆ ಡಾಕ್ಟರ್ ತಿಮ್ಮಪ್ಪನವರು ತನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದಲ್ಲ ಅವರಲ್ಲಿ ನಿಂತಿತ್ತು ಅನ್ನುವಂತಹ ರೀತಿ ಬಸಲಿಂಗ ಕಂಡ ತಕ್ಷಣ ಆ ರೀತಿಯಾಗಿ ನೋಡಿ ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತಿದ್ದವು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ತುಂಬಾ ಅನುಭವಿಯಾಗಿರ್ತಕ್ಕಂಥ, ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥವ್ರು ಯಾರು ಡಾಕ್ಟರ್ ತಿಮ್ಮಪ್ಪನವರು. ಕೆಲವೇ ನಿಮಿಷಗಳಲ್ಲಿ ಅವನ ಆಪರೇಷನ್ ಅನ್ನು ಮಾಡಿ ಮುಗಿಸಿಬಿಡ್ತಾರೆ. ಅವನ ಆಪರೇಷನ್ ಅನ್ನು ಅದು ಆ ಬಸಲಿಂಗನ ಆಪರೇಷನ್ಗೆ ಸಿದ್ಧಗೊಳಿಸಿ ಪ್ರಿಪೇರ್ ಮಾಡ್ಕೊಂಡ್ರೆ ಸಿದ್ಧಗೊಳಿಸಿ ಅಂದ್ರೆ ಎಲ್ಲದನ್ನು ರೆಡಿ ಮಾಡ್ಕೊಂಡು ಅವನ ಆಪರೇಷನ್ ಅನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಸಿಬಿಡ್ತಾರೆ. ಬಸಲಿಂಗನ ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು. ಆ ಬಸಲಿಂಗನ ಕೈಯನ್ನು ಹಿಡಿದುಕೊಂಡು ಆ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನ ಕೈಯನ್ನು ಹಿಡಿದುಕೊಂಡು ಹೇಳ್ತಾ ಇದ್ದಾರೆ, ನೋಡು ಬಸಲಿಂಗಪ್ಪ, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ಬಸಲಿಂಗ ನೋಡು, ಇದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ ಆಗಿರ್ತಕ್ಕಂಥದ್ದು. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀನು 2 ವಾರಗಳ ಕಾಲ ತಲೆಗೆ ನೀರನ್ನ ಸೋಂಕಿಸಬಾರದು. ಅಕಸ್ಮಾತ್ ನೀರನ್ನ ಸೋಂಕಿಸಿದೆ ಆದ್ರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಕೋ. ನೀನೇನಾದ್ರೂ ತಲೆಗೆ ನೀರನ್ನು ಸೋಂಕಿಸಿದ್ರೆ ಕಣ್ಣು ಕೆಟ್ಟು ಹೋಗ್ತಕ್ಕಂಥ ಒಂದು ಅಪಾಯ ಇರ್ತಕ್ಕಂಥದ್ದಿದೆ. ಹಾಗಾಗಿ ಸರಿಯಾಗಿ ನೆನಪಿಟ್ಕೋ. 2 ವಾರಗಳ ಕಾಲ ನೀನು ಯಾವುದೇ ಕಾರಣಕ್ಕೂ ನಿನ್ನ ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು, ನೀರನ್ನ ಬಡಿಸ್ತಕ್ಕಂಥದ್ದು, ಮುಟ್ಟಿಸ್ತಕ್ಕಂಥದ್ದು, ತಾಗಿಸ್ತಕ್ಕಂಥದ್ದು ಮಾಡಬಾರ್ದು. ಅಕಸ್ಮಾತ್ ನೀನು ಆ ರೀತಿಯಾಗಿ ಮಾಡಿದೆ ಅಂತಂದ್ರೆ ಕಣ್ಣು ಕೆಟ್ಟು ಹೋಗ್ತಕ್ಕಂಥ ಒಂದು ಅಪಾಯ ಇದೆ, ನೆನ್ಪಿಟ್ಕೋ ಅಂತ ಹೇಳಿ ಆ ಬಸಲಿಂಗನ ಕೈಯನ್ನು ಹಿಡಿದುಕೊಂಡು ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ತುಂಬಾ ಪ್ರೀತಿಯಿಂದ ಹೇಳ್ತಾನೆ. ಆಗ ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಬಸಲಿಂಗನಿಗೆ ಕೂಡ ತಿಮ್ಮಪ್ಪನ ಮೇಲೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಪ್ರೀತಿ ಅಂತಕ್ಕಂಥದ್ದು ಬೆಳೆದಿತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತನಾಡಿಸಿ ಆ ನೋವಿನ ವಿವರಗಳನ್ನೆಲ್ಲ ಹೇಳಿ ತನ್ನ ಕಷ್ಟಗಳನ್ನ ಕೇಳಿರ್ತಕ್ಕಂಥದ್ದನ್ನೆಲ್ಲ ನೋಡಿ ಅವ್ರ ಮೇಲೆ ಕೂಡ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಮೇಲೆ ಕೂಡ ಒಂದು ವಿಚಿತ್ರವಾಗಿರ್ತಕ್ಕಂಥ ಪ್ರೀತಿ ಅಂತಕ್ಕಂಥದ್ದು ಬಸಲಿಂಗನಿಗೆ ಬೆಳೆದಿರುತ್ತೆ. ಆದ್ರೆ ಅವನ ಮನೆಗೆ ಹೋದ ಮೇಲೆ ಸಿಟ್ಟಿಗೆ ದೊಡ್ಡ ರಾತಾಂತವನ್ನೇ ಎಬ್ಬಿಸಿದಳು. ಆಕೆಗೆ ಅದು ಹೇಗೋ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯುತ್ತೆಂದು ಬೆರಗಾದ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಆದರೆ ಅಂತ ಯೋಚನೆ ಕೆಟ್ಟದೆಂದು ಬೈದುಕೊಂಡ. ತನ್ನ ಅಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನಿಸಿತು. ಇದರಿಂದ ನೊಂದುಕೊಂಡ. ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಸಿದ್ಲಿಂಗಿ ಕೂಡ ಇವನನ್ನ ಒಪ್ಪಿದಳು. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ಬಿಸಿ ಬಿಸಿ ನೀರನ್ನು ಹಾಕಿ ಅವನ ತಲೆಗೆ ಸ್ನಾನವನ್ನು ಆ ಹೆಂಡತಿ ಮಾಡಿಸಿಕೊಡ್ತಾನೆ.
ಇಲ್ಲಿ ನಮಗೆ ಗೊತ್ತಾಗ್ತದೆ ತುಂಬಾ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಡಾಕ್ಟರ್ ತಿಮ್ಮಪ್ಪನವರು ವಲಯರಾಗಿರ್ತಕ್ಕಂಥವ್ರು, ಅಂದ್ರೆ ಕೀಳು ಜನಾಂಗದಲ್ಲಿ ಇರ್ತಕ್ಕಂಥವ್ರು, ಅಂದ್ರೆ ಕೀಳು ಜನಾಂಗದವರಾಗಿರ್ತಕ್ಕಂಥವ್ರು. ಹಾಗಾಗಿನೇ ಆ ಒಂದು ವಿಚಾರ ಅಂತಕ್ಕಂಥದ್ದು ಸಿದ್ಧಿಗೂ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ದೊಡ್ಡ ರಾದ್ದಾಂತವನ್ನೇ ಮಾಡ್ಬಿಡ್ತಾರೆ, ದೊಡ್ಡ ರಾದ್ದಾಂತವನ್ನೇ ಮಾಡ್ಬಿಡ್ತಾರೆ ಸಿದ್ಧಿ. ಹಾಗಾಗಿನೇ ನೋಡಿ, ಬಸಲಿಂಗನವರು ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಬಸಲಿಂಗನಿಗೆ ಕೂಡ ತಿಮ್ಮಪ್ಪನವರ ಡಾಕ್ಟರ್ ತಿಮ್ಮಪ್ಪನ ಮೇಲೆ ಒಂದು ವಿಚಿತ್ರವಾಗಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಕೂಡ ಬೆಳೆದಿತ್ತು, ಹೌದಾ? ಆದರೆ ಅವನ ಮನೆಗೆ ಹೋದ ಮೇಲೆ ಬಸಲಿಂಗ ತನ್ನ ಆಪರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಿದ್ಲಿಂಗಿ ದೊಡ್ಡ ರಾದ್ದಾಂತವನ್ನೇ ಮಾಡಿರ್ತಾನೆ. ಯಾಕೆ ಆ ರಾದ್ದಾಂತವನ್ನು ಮಾಡ್ತಾನೆ ಅಂತಂದ್ರೆ, ಆಕೆಗೆ ಅದು ಹೇಗೆ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತು, ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ಗೊತ್ತಾಯಿತೆಂದು ತಿಳಿಯಿತೆಂದು ಬೇರೆ ಅವಳಿಗೆ ಗೊತ್ತಾಗಿರುತ್ತೆ. ಡಾಕ್ಟರ್ ತಿಮ್ಮಪ್ಪನವರು ಕೀಳು ಜನಾಂಗದವರು, ವಲಯರಾಗಿರ್ತಕ್ಕಂಥವ್ರು ಅನ್ನುವಂತಹ ವಿಚಾರ ಆಕೆ ಗೊತ್ತಾಗಿರುತ್ತೆ. ಆದ್ರೆ ಬಸಲಿಂಗನಿಗೆ ಗೊತ್ತಿರೋದಿಲ್ಲ. ನನಗೆ ಗೊತ್ತಾಗದೇ ಇರ್ತಕ್ಕಂತಹ ವಿಚಾರ ಆಕೆಗೆ ಹೇಗೆ ಗೊತ್ತಾಯ್ತು ಅಂತಂದೇಳಿ ತುಂಬಾ ಬೆರಗಾಗಿರ್ತಾರೆ. ಬಸಲಿಂಗ ತುಂಬಾ ಬೆರಗಾಗಿರ್ತಾರೆ. ಮನೆಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ರಾತಾಂತವನ್ನೇ ಮಾಡಿಬಿಡ್ತಾಳೆ. ಆ ಸಿದ್ಧಿಗೆ ಗೊತ್ತಿರುತ್ತೆ, ಇವರ ಮೈಯನ್ನು ಮುಟ್ಟಿಸಿಕೊಂಡವರು ನೋಡಿ, ಅದಕ್ಕೆ ಆ ಶೀರ್ಷಿಕೆ ಮುಟ್ಟಿಸಿಕೊಂಡವರು ಅಂದ್ರೆ ಇವನ ಮೈಯನ್ನ ಕಣ್ಣುಗಳನ್ನ ಮುಟ್ಟಿ ಆ ಡಾಕ್ಟರ್ ಚೆಕ್ ಮಾಡಿರ್ತಾನಲ್ಲ, ಹಾಗಾಗಿ ಅವನು ಮಲೆಯನ್ನಾಗಿರ್ತಕ್ಕಂಥ ವಿಚಾರ ಆ ಸಿದ್ಧಿಗೆ ಕೊಟ್ಟರು, ರಾದ್ದಾಂತವನ್ನೇ ಮಾಡಿರ್ತಾರೆ. ಇಲ್ಲೇ ನಾವು ಗಮನಿಸಬೇಕಾಗುತ್ತೆ, ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಎಷ್ಟಿದೆ, ಜಾತಿಯತೆ ಅಂತಕ್ಕಂಥದ್ದು. ಹಾಗಾಗಿನೇ ಆಕೆಗೆ ಅದು ಹೇಗೋ ತಿಮ್ಮಪ್ಪ ವಲಯರೆಂಬುದು ಗೊತ್ತಾಗಿತ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾದ. ಅಂದ್ರೆ ಇವನು ಆ ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರ ಹೋಗಿರ್ತಕ್ಕಂಥ ಇವರಿಗೆ ಗೊತ್ತಿಲ್ಲ, ಬಸಲಿಂಗನಿಗೆ. ಅದು ಹೇಗೆ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಸಿದ್ಲಿಂಗಿಗೆ ಗೊತ್ತಾಯ್ತು ಅನ್ನುವಂಥದ್ದೇ ಅವನಿಗೆ ತಿಳಿತಾ ಇಲ್ಲ. ತುಂಬಾ ಬೆರಗಾಗ್ಬಿಟ್ಟ ಅವನು. ಹೆಂಗ್ ಗೊತ್ತಾಯ್ತು ಇದು ಸಿದ್ಲಿಂಗಿಗೆ ಅನ್ನುವಂತಹ. ಹಾಗಾಗಿನೇ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಅರ್ಥದಲ್ಲಿ ವೈದಂತೆ ಕಾಣಿಸಿಕೊಳ್ಳತೊಡಗಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೆಯದಿತ್ತು ಒಂದು ಕ್ಷಣ ಅನಿಸಿತು. ಒಂದು ಕ್ಷಣ ಅನ್ಸುತ್ತೆ, ಅವರು ನನ್ನನ್ನು ಮುಟ್ಟುವುದಕ್ಕಿಂತ ಮುಂಚಿತವಾಗಿ ಮುಟ್ಟಿಸಿಕೊಂಡವನು ಶೀರ್ಷಿಕೆ ನಮಗೆ ಗೊತ್ತಾಗ್ತದೆ. ಅವರು ಆದ್ರೆ ಆ ಡಾಕ್ಟರ್ ತಿಮ್ಮಪ್ಪನವರು ನನ್ನ ಮುಟ್ಟುವುದಕ್ಕಿಂತ ಮುಂಚಿತವಾಗಿ ತಮ್ಮ ಜಾತಿಯ ಬಗ್ಗೆ ಅವರು ಹೇಳ್ಬೇಕಾಗಿತ್ತು ಅಂತಂದ್ರೆ ಒಂದು ಕ್ಷಣ ಅನಿಸ್ತಾ ಇದೆ ಬಸಲಿಂಗನಿಗೆ. ಸಡನ್ ಆಗಿ ಮತ್ತೆ ಅವನಿಗೆ ಅನ್ಸುತ್ತೆ, ಏನ್ ಅನ್ಸುತ್ತೆ ನೋಡಲಿ, ಆದ್ರೆ ಅಂತ ಯೋಚನೆ ಕೆಟ್ಟದೆಂದು ಬೈದುಕೊಂಡ ತಾನೇ ಮತ್ತೆ ಬೈದುಕೊಳ್ತಾನೆ. ಅಯ್ಯೋ ಅಂತ ಯೋಚನೆ ಮಾಡಬಾರ್ದು. ಒಂದು ಕ್ಷಣ ಅನಿಸ್ತಾ ಇದೆ, ಆ ಡಾಕ್ಟರ್ ತಿಮ್ಮಪ್ಪನವರು ತಮ್ಮ ಜಾತಿಯ ಬಗ್ಗೆ ನನ್ನನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕಾಗಿತ್ತು ಅಂತ ಹೇಳಿ ಒಂದ್ ಕ್ಷಣ ಅನ್ಸಿದ್ರೆ, ಮತ್ತೆ ಮಾರನೇ ಕ್ಷಣವೇ ಏನಾಗ್ತಾ ಇದೆ, ಅಯ್ಯೋ ಆ ರೀತಿಯಾಗಿ ಇರ್ತಕ್ಕಂಥ ಯೋಚನೆ ಅಂತಕ್ಕಂಥದ್ದು ಕೆಟ್ಟದಾಗಿರ್ತಕ್ಕಂಥದ್ದು, ಆ ರೀತಿಯಾಗಿ ನಾವು ಯೋಚನೆ ಮಾಡಬಾರ್ದು ಅಂತ ಹೇಳಿ ಮತ್ತೆ ಅವನಿಗೆ ಬೈದುಕೊಳ್ತಾ ಇದ್ದಾರೆ. ತನ್ನ ಅಳ್ತನದಲ್ಲಿ ಏನೋ ಕಮ್ಮಿ ಆಗುತ್ತೆ ಬಸಲಿಂಗನಿಗೆ ಅನ್ನಿಸ್ತು. ಏನೋ ಒಂದು ಕಮ್ಮಿ ಆಗ್ತದೆ ಅನ್ನೋ ರೀತಿ ಅವನಿಗೆ ಅನಿಸ್ತಾ ಇದೆ. ಏನ್ ಕಮ್ಮಿ ಆಗ್ತಕ್ಕಂಥದ್ದು ಗೊತ್ತಾಗ್ತದೆ, ತನ್ನ ಜೀವನದಲ್ಲಿ ಏನೋ ಒಂದು ಅಂದ್ರೆ ತನ್ನ ಅಳ್ತನದಲ್ಲಿ ಏನೋ ಒಂದು ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇದರಿಂದ ನೊಂದುಕೊಂಡ ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ ಸಿದ್ಧಿಗೆ ಕೂಡ ಇದನ್ನು ಒಪ್ಪಿದಳು. ಈ ವಿಚಾರವನ್ನು ಯಾರಿಗೂ ಕೂಡ ಹೇಳ್ಬಾರ್ದು ಅಂತ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಆ ಬಸಲಿಂಗನ ಮೈಯನ್ನು ಮುಟ್ಟಿರ್ತಕ್ಕಂಥ ಒಬ್ಬ ವಲಯನಾಗಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪನವರು. ಡಾಕ್ಟರ್ ಬಸಲಿಂಗ ಆ ವಲಯದಿಂದ ಮೈಯನ್ನು ಮುಟ್ಟಿಸಿಕೊಂಡಿದ್ದಾನೆ ಅಂತಕ್ಕಂಥ ವಿಚಾರ ಯಾರಿಗೂ ಗೊತ್ತಾಗಬಾರದು ಅಂತಂದೇಳಿ ಅವರು ಮಾತನಾಡ್ಕೊಳ್ತಾರೆ. ಹಾಗೆಯೇ ನೋಡಲಿ, ಈ ವಿಷಯವನ್ನು ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ. ಈ ವಿಚಾರವನ್ನು ಅಂದ್ರೆ ಆ ವಲಯದಿಂದ ತನ್ನ ಮೈಯನ್ನು ಮುಟ್ಟಿಸಿಕೊಂಡಿರ್ತಕ್ಕಂಥ ವಿಚಾರವನ್ನು ಯಾರಿಗೂ ಹೇಳ್ಕೊಡುದು ಅಂತಂದೇಳಿ ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೆ ಆ ತನ್ನ ಹೆಂಡತಿಯಾಗಿರ್ತಕ್ಕಂಥ ಆ ಸಿದ್ಲಿಂಗಿ ಕೂಡ ಒಪ್ಕೊಳ್ತಾಳೆ. ಅದಕ್ಕೆ ಅವಳು ಕೂಡ ಒಪ್ಕೊಳ್ತಾಳೆ. ಆ ಕೀಳು ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ದೇವರ ಕಾರಣಕ್ಕೋಸ್ಕರನೇ ಹೌದಾ, ಎಷ್ಟು ಪ್ರೀತಿ ವಿಶ್ವಾಸವನ್ನು ಹೊಂದಿರ್ತಕ್ಕಂಥವ್ರು, ಎಷ್ಟು ಚೆನ್ನಾಗಿ ಈ ಬಸಲಿಂಗನನ್ನು ಆ ಡಾಕ್ಟರ್ ಆಗಿರ್ತಕ್ಕಂಥ ತಿಮ್ಮಪ್ಪನವರು ಎಷ್ಟು ಚೆನ್ನಾಗಿ ಅವ್ನು ನೋಡ್ಕೊಳ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಅವ್ನು ಮಾತನಾಡಿಸ್ತಾ ಇರ್ತಾರೆ. ಇವನಿಗೋಸ್ಕರನೇ ಕಾಯ್ತಾ ಇದ್ದಾರಪ್ಪ ಅನ್ನುವಂತ ರೀತಿ ಇರ್ತಾರೆ. ಇವನಿಗೋಸ್ಕರನೇ ಇವನ ಕಷ್ಟಗಳನ್ನು, ಇವನ ಮಗುವಿಗೆ ಹುಷಾರಿಲ್ಲದೆ ಇರ್ತಕ್ಕಂಥದ್ದು, ಅವನ ಎತ್ತುಗಳಿಂದ ಆಗ್ತಕ್ಕಂಥ ತೊಂದರೆಗಳಂತಕ್ಕಂಥದ್ದು, ಅವನು ಉಳಿಮೆ ಮಾಡದೇ ಇರ್ತಕ್ಕಂಥ, ಅವನು ಉಳಿಮೆ ಮಾಡದೇ ಇರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನೀವು ಕೇಳಿ ತುಂಬಾ ಪ್ರೀತಿ ವಿಶ್ವಾಸವನ್ನು, ಒಂದು ಪ್ರೀತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಬಸಲಿಂಗನ ಮೇಲೆ ಡಾಕ್ಟರ್ ತಿಮ್ಮಪ್ಪನವರು. ಹಾಗಾಗಿನೇ ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ ಆ ಸಿದ್ಧಿಗೂ ಕೂಡ ಇದನ್ನು ಒಪ್ಪಿದಳು. ಸರಿ ಆಯ್ತು, ಯಾರಿಗೂ ಹೇಳಕ್ ಬೇಡ,
ವಲಯದಿಂದ ಬಸಲಿಂಗ ತನ್ನ ಮೈಯನ್ನು ಮುಟ್ಟಿಸಿಕೊಂಡಿದ್ದಾನೆ ಅನ್ನುವಂತ ಯಾರಿಗೆ ಹೇಳಬೇಕಾಗುತ್ತದೆ, ಇಬ್ಬರು ಪ್ರಕಟಣೆ ಒಪ್ಕೊಳ್ತಾರೆ. ಆಗ ಸೂತಕವನ್ನು ಪರಿಹರಿಸಲು ಸೂತಕವನ್ನು ಮೈಲಿಗೆಯನ್ನು ಅಂದ್ರೆ ಆ ವಲಯದಿಂದ ಬಸಲಿಂಗ ತನ್ನ ಮೈಯನ್ನು ಮುಟ್ಟಿಸ್ಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಆ ಮೈಲಿಗೆಯನ್ನು ಪರಿಹರಿಸಬೇಕಾದ್ರೆ ಅವನು ಸ್ನಾನ ಮಾಡ್ಬೇಕಾಗುತ್ತೆ. ಮೈಲಿಗೆಯನ್ನು ಪರಿಹರಿಸೋಕೋಸ್ಕರನೇ ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗುತ್ತದೆ. ತಿಮ್ಮಪ್ಪನವರ ಹಿತವಚನ ಮರೆದೇ ಅದು ಅಸ್ಪಷ್ಟವಾಗ ತೊಡಗಿತ್ತು. ಅವ್ರು ಹೇಳಿದ್ರು ಏನಂತ, ಇದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತ ಶಸ್ತ್ರಚಿಕಿತ್ಸೆ, ಹಾಗಾಗಿ ಇದಕ್ಕೆ 2 ವಾರಗಳ ಕಾಲ ನೀರನ್ನು ನೀನು ಮುಟ್ಟಿಸಬಾರ್ದು. ಅಕಸ್ಮಾತ್ ನೀರನ್ನು ಮುಟ್ಟಿಸಿದೆ ಅಂತಂದ್ರೆ ಕಣ್ಣು ಕೆಟ್ಟು ಹೋಗುವಂತ ಒಂದು ಅಪಾಯ ಇದೆ, ನೆನ್ಪಿಟ್ಕೋ ಅಂತೇಳಿ ಹೇಳಿ ಕಳಿಸಿರ್ತಾರೆ. ಆದ್ರೆ ಇಲ್ಲಿ ತನ್ನ ಹೆಂಡತಿಯಾಗಿರ್ತಕ್ಕಂಥ ಸಿದ್ಲಿಂಗಿ ಡಾಕ್ಟರ್ ತಿಮ್ಮಪ್ಪ ಒಲೆಯರ್ ಅಂತ ಹೇಳಿ ಗೊತ್ತಾಗಿ ದೊಡ್ಡ ರಾದ್ದಾಂತವನ್ನೇ ಮಾಡಿ ಆ ಸೂತಕದ ಪರಿಹಾರಕ್ಕಾಗಿ ಅಂದ್ರೆ ಮೈಲಿಗೆಯ ಒಂದು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಬೇಕಾಗಿತ್ತು. ಆ ಸೂತಕವನ್ನು ಪರಿಹರಿಸಿಕೊಳ್ಬೇಕಾದ್ರೆ ಒಲೆಯರಿಂದ ನಮ್ಮ ಮೈಯನ್ನು ಮುಟ್ಟಿಸ್ಕೊಂಡಿದ್ದಾನೆ, ಹಾಗಾಗಿ ಅವನು ಪರಿಹರಿಸಿಕೊಳ್ಬೇಕಾದ್ರೆ ಮೈಯನ್ನ ತೊಳೆದುಕೊಳ್ಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದರು. ಬಿಸಿ ಬಿಸಿಯಾಗಿರ್ತಕ್ಕಂತಹ ನೀರನ್ನು ಅವನ ಕಣ್ಣುಗಳು ತೊಯ್ದಂತೆ ನೀರನ್ನು ಬಿಸಿ ಬಿಸಿಯಾಗಿರ್ತಕ್ಕಂಥ ನೀರನ್ನು ಹಾಕಿ ಸ್ನಾನ ಮಾಡಿಸುತ್ತಾರೆ. ಇದು ಸಿದ್ಲಿಂಗಿ ಬಸಲಿಂಗನಿಗೆ ಸ್ನಾನವನ್ನು ಮಾಡಿಸುತ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಗದ್ಯ ಭಾಗ ಅಂತಕ್ಕಂತಹದ್ರಲ್ಲಿ ನೋಡಲಿ ಒಂದ್ ಸ್ವಲ್ಪ ಪ್ರಾರಂಭಿಕ ಈ ತರಗತಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ಗಮನ ಹರಿಸೋದಾದ್ರೆ ಬಸಲಿಂಗನಿಗೆ ಮೊದಲಿಗೆ ಆ ಎಡಗಣ್ಣಿನಲ್ಲಿ ನೋವು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದು ಅವನ ಕಣ್ಣು ಬೇನೆ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಆದ್ರೆ ಕಣ್ಣು ಕೆಂಪಗಾಗೋದಿಲ್ಲ, ಕಣ್ಣಿನ ಸುತ್ತ ಅವನಿಗೆ ನೋವು ಅಂತಕ್ಕಂಥದ್ದು ಪ್ರಾರಂಭ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ಆ ನೋವು ಅಂತಕ್ಕಂಥದ್ದು ಆ ಒಂದು ಬಲಗಣ್ಣಿನಲ್ಲಿ ಇರ್ಲಿಲ್ಲ, ಎಡಗಣ್ಣಿನಲ್ಲಿ ಇರ್ತಕ್ಕಂತಹ ನೋವು ಹೆಚ್ಚಾಗ್ತಾ ಒಂದು ಮಂದ ಸ್ಥಿತಿ ಅಂತಕ್ಕಂಥದ್ದು ಅಲ್ಲಿ ಆಗ್ತಾ ಹೋಗ್ತು. ಆಗ ಅವನಿಗೆ ಹೆದರಿಕೆ, ಭಯ ಅಂತಕ್ಕಂಥದ್ದು ಶುರುವಾಗುತ್ತೆ. ಅವನಿಗೆ ಗೊತ್ತಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಎಲ್ಲಾ ವೈದ್ಯರುಗಳು ಕೂಡ ನಿಮಗೆ ತೋರಿಸ್ತಾನೆ. ಆ ವೈದ್ಯರಾಗಿರ್ತಕ್ಕಂಥವ್ರ ಕಣ್ಣನ್ನ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಅಂದ್ರೆ ಆ ಕಣ್ಣಿನ ನೋವಿಗೆ ಕಾರಣ ಅಂತಕ್ಕಂಥದ್ದು ಏನಂತಕ್ಕಂಥ ಅರ್ಥ ಆಗದೇ ಇದ್ರೂ ಕೂಡ ಆ ಬಸಲಿಂಗನ ಜೊತೆಗೆ ಒಳ್ಳೊಳ್ಳೆಯ ಮಾತುಗಳನ್ನ ಆಡುವುದರ ಮೂಲಕ ಒಂದು ವೈದ್ಯಕೀಯವಾಗಿರ್ತಕ್ಕಂಥ ಪವಾಡಗಳನ್ನೆಲ್ಲ ವಿವರಿಸುತ್ತಾ ಅವನಿಗೊಂದು ಲೇಹವನ್ನು ಕೊಡ್ತಾರೆ. ಅಂದ್ರೆ ಲೇಹ ಅಂತಂದ್ರೆ ಮೂಲವನ್ನು ಹಂಚ್ಕೊಳ್ಳೋದಕ್ಕೆ ಕೊಡ್ತಾರೆ. ಅವರ ಡಾಕ್ಟರ್ ಹೇಳಿದ ಹಾಗೆ ಮೂಲವನ್ನು ಹಂಚ್ಕೊಳ್ತಾನೆ, ಜೊತೆಗೆ ಉಪ್ಪಿನ ಕಾವು ಕೊಟ್ಕೊಳ್ತಾನೆ, ಬಟ್ಟೆ ಕಾವನ್ನು ಕೊಟ್ಕೊಳ್ತಾನೆ. ಕಣ್ಣು ಅಂತಕ್ಕಂಥದ್ದು ಸರಿ ಹೋಗ್ಲಿಲ್ಲ. ಆಗ ತನ್ನ ಹೆಂಡತಿಗೆ ಈ ರೀತಿಯಾಗಿ ಹೇಳಿದ್ರೆ ಕಣ್ಣು ನೋವು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಳು ನಂತಾನೆ ಇರ್ಬೇಕು, ಅದ ಅವನ ಕಲ್ಪನೆ ಇರ್ಬೇಕು ಅಂತೇಳಿ ಅನ್ಕೊಂಡಿರ್ತಾನೆ. ಅವನಿಗೆ ಸಿಟ್ಟು, ಕೋಪ ಅಂತಕ್ಕಂಥದ್ದು ಬರುತ್ತೆ. ಆಗ ಎಲ್ಲೇ ತೋರಿಸಿದ್ರು ಕೂಡ ನಮಗೆ ಆರಾಮಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಡಾಕ್ಟರ್ ತಿಮ್ಮಪ್ಪನವರಿಗೆ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರ ಕೈಗುಣ ಚೆನ್ನಾಗಿದೆ ಅಂತೇಳಿ ಹೇಳಿದಾಗ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನವರಿಗೆ ತೋರಿಸಿ ಅಂತ ಹೇಳಿದಾಗ ಈ ಬಸಲಿಂಗ ಏನು ತಿಳ್ಕೊಂಡಿರ್ತಾನೆ, ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಒಂದು ತೋರಿಸುತ್ತೆ ದಿಕ್ಕು ದಿವಾಳಿ ಇರ್ತಕ್ಕಂಥ ಹೋಗ್ತಕ್ಕಂತಹ ಜಾಗ, ಅಂದ್ರೆ ಬಡವರು ಹೋಗ್ತಕ್ಕಂತಹ ಜಾಗ ಅಂತ ತಿಳ್ಕೊಂಡಿರ್ತಾನೆ. ಆದ್ರೂ ಒಳ್ಳೆ ಎಲ್ಲೇ ತೋರಿಸಿದ್ರು ಆರಾಮ ಆಗದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೊನೆಯ ಒಂದು ಪ್ರಯತ್ನ ಅಂತ ಹೇಳಿ ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೋಗೋದಕ್ಕೆ ತೀರ್ಮಾನವನ್ನು ಮಾಡ್ತಾನೆ. ಆಗ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಎಲ್ಲ ಹೇಳಿರ್ತಾರೆ, ಹೌದಾ, ತುಂಬಾ ಒಳ್ಳೆಯವರಾಗಿರ್ತಕ್ಕಂಥ, ತುಂಬಾ ಚೆನ್ನಾಗಿ ನೋಡ್ತಾರೆ, ನೀವು ಏನ್ ಅನ್ಕೊಂಡಿದ್ದಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಕೆಟ್ಟ ಡಾಕ್ಟರ್ ನನಗೆ ಇರ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ಆಗ ಡಾಕ್ಟರ್ ತಿಮ್ಮಪ್ಪನವರು ತುಂಬಾ ಆ ಒಂದು ಬಿಡುವಿದ್ದೇ ಇರ್ತಕ್ಕಂಥ ತುಂಬಾ ಬಿಸಿನೆಸ್ ಪರ್ಸನ್ ಆಗಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪ ಅಲ್ಲಿ 10 ಜನಗಳು ಸಾಲುಗಳಲ್ಲಿ ನಿಂತ್ಕೊಂಡಿರ್ತಾರೆ. ಆ ಸಾಲಿನಲ್ಲಿ ಈ ಬಸಲಿಂಗನ ನನಗೆ ಕೂತ್ಕೊಂಡಿರ್ತಾನೆ. ಅವನ ಸರದಿ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾನೆ, ತಿಮ್ಮಪ್ಪನ ಹತ್ರ. ಆ ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಎಲ್ಲಾ ಕಷ್ಟಗಳನ್ನ, ನೋವುಗಳನ್ನ, ದುಃಖಗಳನ್ನ ಎಲ್ಲದನ್ನೂ ನನಗೆ ಹೇಳ್ಕೊಡ್ತಾನೆ. ತನ್ನ ಎತ್ತುಗಳಿಂದ ಇದು ಮಗುವಿನ ಮೇಲೆ ಹುಷಾರಿಲ್ಲದೆ ಇರ್ತಕ್ಕಂಥದ್ದು, ನೆಲವನ್ನು ಉಳುಮೆ ಮಾಡದೇ ಇರ್ತಕ್ಕಂಥದ್ದು, ತನ್ನ ನೋವುಗಳನ್ನ, ತನ್ನ ಸಂಕಟವನ್ನು, ತನ್ನ ದುಃಖವನ್ನು ಎಲ್ಲವನ್ನು ಕೊಡುತ್ತೆ ಆ ಡಾಕ್ಟರ್ ತಿಮ್ಮಪ್ಪನವರ ಹತ್ರ ಹೇಳ್ಕೊಳ್ತಾನೆ. ಆಗ ಹೇಳಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಪ್ಪನವ್ರು ಏನ್ ಮಾಡ್ತಾರೆ, ಅವನ ಕಣ್ಣಿನ ಒಂದು ಅಳತೆ ಅಂತಕ್ಕಂಥ, ದೃಷ್ಟಿಯನ್ನು, ಸ್ಪಷ್ಟತೆ ಅಂತಕ್ಕಂಥ ಎಲ್ಲವನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದ್ರೆ ಒಂದು ಆಪರೇಷನ್ ಆಗ್ಬೇಕು ಅಂತಂದೇಳಿ ಹೇಳ್ತಾರೆ.
ಆಗ ಅವನು ಕೂಡ ಆಪರೇಷನ್ ಆಗ್ಬೇಕು ಅನ್ನುವಂತಹ ರೀತಿಯಲ್ಲಿ ತಿಮ್ಮಪ್ಪನವರು ಹೇಳಿದಂತಹ ಸಂದರ್ಭದಲ್ಲಿ ಹೌದಾ ಖಂಡಿತವಾಗ್ಲೂ ನನ್ನ ಕಣ್ಣು ಸರಿ ಹೋಗುತ್ತೆ ಅನ್ನುವಂತಹ ರೀತಿಯಲ್ಲಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಮಾರನೇ ದಿವಸ ಹೋದ್ರಾಯ್ತು ಅಂತ ಹೇಳಿ ಬಂದಿತ್ತು ನೋಡಿ. ತಿಮ್ಮಪ್ಪನವರು ವಿಶ್ವಾಸದಿಂದ ಮಾತನಾಡಿದ್ರು. ಬಸವಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ ಸಿದ್ಲಿಂಗಿ ಕೇಳಿದಾಗ ಮಾತ್ರ ಆ ಡಾಕ್ಟರ್ ಹೆಸರನ್ನು ಮಾತ್ರ ಅಂದ್ರೆ ನಡೆದಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಡಾಕ್ಟರ್ ಹೆಸರನ್ನು ಮಾತ್ರ ಹೇಳ್ತಾನೆ. ಆಗ ತನ್ನ ಎಲ್ಲಾ ಮನೆಯ ಕೆಲಸಗಳನ್ನು ಮುಗಿಸ್ಕೊಂಡು ನೀರು ನೋಡಿ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಆಗ ಆ ಡಾಕ್ಟರ್ ತಿಮ್ಮಪ್ಪನವರು ಬಸವಲಿಂಗನಿಗೋಸ್ಕರನೇ ಕಾಯ್ತಾ ಇದ್ದಾರೆ ನೋಡಪ್ಪ ಅಂತಾರೆ. ಬಸವಲಿಂಗನಿಗೋಸ್ಕರನೇ ಕಾಯ್ತಾ ಇದ್ದಾರೆ ಅಂತಾರೆ. ಅಂದ್ರೆ ಅಷ್ಟು ಈ ಬಸವಲಿಂಗನ ಮೇಲೆ ಪ್ರೀತಿಯನ್ನ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ತಿಮ್ಮಪ್ಪನವರು. ಯಾಕಂದ್ರೆ ತನ್ನ ಕಷ್ಟಗಳನ್ನ ನೋವುಗಳನ್ನ ಎಲ್ಲವನ್ನ ಅವ್ರ ಹತ್ರ ತಗೊಂಡ್ಕೊಂಡಿರ್ತಾನೆ. ಪಾಪ ಎಷ್ಟು ಕಷ್ಟದ ಜೀವಿಯಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರೀತಿಯನ್ನು ಆ ಬಸವಲಿಂಗನ ಮೇಲೆ ಡಾಕ್ಟರ್ ತಿಮ್ಮಪ್ಪನವರು ಇಟ್ಕೊಂಡಿರ್ತಾರೆ. ಆಗ ಅವರು ಕೆಲವೇ ನಿಮಿಷಗಳಲ್ಲಿ ಎಲ್ಲವನ್ನು ಆಪರೇಷನ್ಗೆ ಸಿದ್ಧಪಡಿಸಿಕೊಂಡು ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿ ಅವನ ಕೈಯನ್ನು ಹಿಡಿದುಕೊಂಡು ಅಂದ್ರೆ ಬಸವಲಿಂಗನ ಕೈಯನ್ನು ಹಿಡಿದುಕೊಂಡು ಡಾಕ್ಟರ್ ತಿಮ್ಮಪ್ಪನವರಿಗೆ ಹೇಳ್ತಾರೆ ಏನಂತಂದೇಳಿ ಅಂತಂದ್ರೆ ನೋಡಿ ಸರಿಯಾಗಿ ನೋಡು, ಇದು ಸೂಕ್ಷ್ಮವಾಗಿರ್ತಕ್ಕಂತಹ ಶಸ್ತ್ರಚಿಕಿತ್ಸೆ. ನೀನು 2 ವಾರಗಳ ಕಾಲ ನೀರನ್ನು ತಲೆಗೆ ಸೋಂಕಿಸಕೂಡದು. ಅಕಸ್ಮಾತ್ ಸೋಂಕಿಸಿದೆ ಅಂತಂದ್ರೆ ಕಣ್ಣು ಕೆಟ್ಟು ಹೋಗುವಂತಹ ಒಂದು ಅಪಾಯ ಇದೆ, ನೆನ್ಪಿಟ್ಕೋ ಅಂತ ಹೇಳಿ ಅವನ ಬಸವಲಿಂಗನ ಕೈಯನ್ನು ಹಿಡಿದುಕೊಂಡು ಹೇಳಿ ಕಳಿಸುತ್ತಾರೆ. ಯಾರು? ಡಾಕ್ಟರ್ ತಿಮ್ಮಪ್ಪನವರು. ನೋಡು, ಇದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದು. ಹಾಗಾಗಿನೇ ಇಲ್ಲಿ 2 ವಾರಗಳ ಕಾಲ ನಿನ್ನ ತಲೆಗೆ ನೀರನ್ನ ಸೋಂಕಿಸಬಾರ್ದು, ತಲೆಗೆ ನೀರನ್ನ ಹಾಕೊಳ್ಬಾರ್ದು. ಅಕಸ್ಮಾತ್ ನೀನು ಹಾಕೊಂಡೆ ಅಂತಂದ್ರೆ ನಿನ್ನ ಕಣ್ಣುಗಳು ಕೆಟ್ಟು ಹೋಗುವಂತಹ ಒಂದು ಅಪಾಯ ಅಂತಕ್ಕಂಥದ್ದು ಇರುತ್ತೆ, ನೆನ್ಪಿಟ್ಕೋ ಅಂತೇಳಿ ಹೇಳಿ ಕಳಿಸಿರ್ತಾರೆ. ಆ ಬಸವಲಿಂಗನಿಗೆ ಕೂಡ ಆ ಒಂದು ಡಾಕ್ಟರ್ ಮೇಲೆ ತಿಮ್ಮಪ್ಪನವರ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ನಡುವೆ ಬೆಳೆದಿರುತ್ತೆ. ಅವನು ತೋರಿಸ್ಕೊಂಡು ಮನೆಗೆ ಬಂದಂತಹ ಸಂದರ್ಭದಲ್ಲಿ ತನ್ನ ಹೆಂಡತಿ ಆಗಿರ್ತಕ್ಕಂತಹ ಸಿದ್ಲಿಂಗಿ ದೊಡ್ಡ ರಾದ್ಧಾಂತವನ್ನೇ ಮಾಡಿರ್ತಾನೆ. ಯಾಕೆ ಅಂತಂದ್ರೆ ಅವನನ್ನ ಮುಟ್ಟಿರ್ತಕ್ಕಂಥವ್ರು ಡಾಕ್ಟರ್ ತಿಮ್ಮಪ್ಪನವರು ವಲಯವರಾಗಿರ್ತಕ್ಕಂಥವ್ರಾಗಿರ್ತಾರೆ. ಅಂದ್ರೆ ಕೀಳು ಜನಾಂಗ ಜನಿಸಿರ್ತಕ್ಕಂಥವ್ರಾಗಿರೋದ್ರಿಂದ ನೀನು ಅವ್ರ ಕಡೆಯಿಂದ ಮೈಯನ್ನು ಮುಟ್ಟಿಸ್ಕೊಂಡು ಬಂದಿಯಲ್ಲ ಅಂತಂದ್ರೆ ದೊಡ್ಡ ರಾದ್ಧಾಂತವನ್ನೇ ಮಾಡ್ತಾ ಅವನಿಗೆ ಆಶ್ಚರ್ಯ ಆಗುತ್ತೆ, ಬೆರಗಾಗಿಬಿಡ್ತಾರೆ. ಇವನು ಆಸ್ಪತ್ರೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತೋರ್ಸ್ಕೊಂಡ್ ಬಂದಿರ್ತಕ್ಕಂಥ ಇವನು, ಹೌದಾ? ಹಾಗಾಗಿ ಅವನಿಗೆ ಗೊತ್ತಿಲ್ಲ ಯಾರು ಡಾಕ್ಟರ್ ತಿಮ್ಮಪ್ಪನವ್ರು ಯಾವ ಜನಾಂಗ ಅಂತಂದ್ರೆ ಯಾವ ಜಾತಿ ಅವನಿಗೆ ಗೊತ್ತಿಲ್ಲ. ನನಗೆ ಗೊತ್ತಾಗ್ತಾ ಇರ್ತಕ್ಕಂತಹ ವಿಚಾರ ಈ ಸಿದ್ಧಿಗೆ ಹೇಗೆ ಗೊತ್ತಾಯ್ತು ಅನ್ನುವಂತಹ ರೀತಿಯಲ್ಲಿ ಬೆರಗಾಗಿರ್ತಾನೆ. ಆಗ ಅವರ ನಡುವೆ ಇರ್ತಕ್ಕಂತಹ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ರೀತಿಯಲ್ಲಿ ಒಯ್ದಂತೆ ಕಾಣತೊಡಗಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಹೇಳ್ಬೇಕಾಗಿತ್ತು ಒಂದು ಕ್ಷಣ ಅನಿಸ್ತಾ ಇದೆ ಬಸವಲಿಂಗನಿಗೆ. ಮತ್ತೆ ಮರುಕ್ಷಣನೇ ಅವನಿಗೆ ಅನಿಸ್ತಾ ಇದೆ ಆ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ತಪ್ಪು ಅನ್ನುವಂತ ರೀತಿಯಲ್ಲಿ ಮತ್ತೆ ತಾನು ಬೈದ್ಕೊಳ್ತಾನೆ. ಆಗ ಇಬ್ರು ಕೂಡ ಇದನ್ನು ಯಾರಿಗೂ ಕೂಡ ಹೇಳ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ತೀರ್ಮಾನವನ್ನು ಮಾಡ್ತಾನೆ ಬಸವಲಿಂಗ. ಆಗ ಆ ಹೆಂಡತಿ ಸಿದ್ಲಿಂಗಿ ಕೂಡ ಒಪ್ಕೊಳ್ತಾರೆ. ಆಗ ಅವನ ಒಂದು ಸೂತಕವನ್ನು ಪರಿಹರಿಸಲು ಅವನು ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಸೂತಕವನ್ನ ಮೈಲಿಗೆಯನ್ನು ಅಂದ್ರೆ ಆ ವಲಯದಿಂದ ತನ್ನ ಮೈಯನ್ನು ಮುಟ್ಟಿಸ್ಕೊಂಡಿರ್ತಕ್ಕಂಥದ್ದು ಪರಿಹರಿಸಬೇಕಾದ್ರೆ, ಮೈಲಿಗೆಯನ್ನು ಕಳಿಬೇಕಾದ್ರೆ, ಸೂತಕವನ್ನು ಪರಿಹರಿಸಬೇಕಾದ್ರೆ ಅವನು ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆಗ ಸಿದ್ಲಿಂಗಿ ಬಿಸಿ ಬಿಸಿ ನೀರನ್ನ ಅವನ ಕಣ್ಣುಗಳನ್ನು ಮಾತ್ರ ತೊಳೆಯದಂತೆ ಆ ತೆರೆಯಲ್ಲಿ ಸ್ನಾನ ಮಾಡಿಸ್ಕೊಳ್ತಾಳೆ. ಅಂದ್ರೆ ಇಲ್ಲಿ ನಾವು ಪ್ರಮುಖ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಮನುಷ್ಯನಲ್ಲಿ ಜಾತಿ ಪ್ರಜ್ಞೆ ಅಂತಕ್ಕಂಥದ್ದು ಯಾವ ರೀತಿಯಾಗಿರುತ್ತೆ. ನಾವು ಹೇಗಾದ್ರೂ ಮಾಡಿ ಯಾರಾದ್ರೂ ನೋಡ್ಲಪ್ಪ ಏನಾಯ್ತು ಅನ್ನುವಂತ ರೀತಿಯಲ್ಲಿ ಆರಾಮಾದ್ರೆ ಸಾಕು ಅನ್ನುವಂತ ಇದ್ರೆ ಆ ಸಿದ್ಲಿಂಗಿಯ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿ, ಸಿದ್ಲಿಂಗಿಯ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಅದಕ್ಕೆ ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ. ಈ ಜಾತಿ ಪದ್ಧತಿ ಅಂತಕ್ಕಂಥದ್ದು ಕ್ರೂರವಾಗಿರ್ತಕ್ಕಂತಹ ಪದ್ಧತಿ ಅಂತಕ್ಕಂಥದ್ದು ಶತಶತಮಾನಗಳಿಂದ ಕೂಡ ಅದು ಕೊನೆ ಆಗ್ತಾನೆ ಇದೆ. ನಾವು ಇಷ್ಟೆಲ್ಲ ಬೆಳವಣಿಗೆಯನ್ನು ಹೊಂದಿದ್ರು ಕೂಡ ಇಷ್ಟೆಲ್ಲ ಪ್ರಜ್ಞಾವಂತರಾಗಿದ್ರು ಕೂಡ ಆದ್ರೂ ಕೂಡ ಜಾತಿ ಪದ್ಧತಿ ಅಂತಕ್ಕಂಥದ್ದು ನಿರ್ಮೂಲನೆ ಆಗದೆ ಇರ್ತಕ್ಕಂಥದ್ದು ದೊಡ್ಡ ದುರಂತ ಅಂತಾನೆ ಹೇಳ್ತಾ ಹೋಗ್ಬೋದು. ಇಲ್ಲಿ ಸಿದ್ಲಿಂಗಿ ಅವಳು ಅನ್ಕೊಳ್ಬೋದಾಗಿತ್ತು, ಹೇಗೋ ನನ್ನ ಗಂಡ ಚೆನ್ನಾಗಾದ್ರೂ ಸಾಕು, ಯಾರಾದ್ರೂ ಏನೋ ಅಂತ. ಆದ್ರೆ ಇಲ್ಲಿ ಅವಳು ಜಾತಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಳೆ ಅಂತಕ್ಕಂಥ. ಹಾಗೆಯೇ ಆ ಬಸವಲಿಂಗನ ಮೈಯನ್ನು ಮುಟ್ಟಿರ್ತಕ್ಕಂಥ ವಲಯ ಅಂತ ಗೊತ್ತಾದ ತಕ್ಷಣ ದೊಡ್ಡ ರಾದ್ಧಾಂತವನ್ನು ಎಬ್ಬಿಸ್ಕೊಳ್ತಾಳೆ. ತುಂಬಾ ಆ ಗಂಡನ ಜೊತೆಗೆ ಜಗಳವನ್ನು ಆಡ್ತಾಳೆ. ಆಗ ಆ ಒಂದು ಸೂತಕವನ್ನು ಪರಿಹಾರ ಮಾಡೋದಕ್ಕೋಸ್ಕರನೇ ಅವನಿಗೆ ಸ್ನಾನವನ್ನು ಮಾಡಿಸ್ಕೊಳ್ತಾಳೆ.
ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರು 2 ವಾರಗಳ ಕಾಲ ಈ ತಲೆಗೆ ನೀರು ಮುಟ್ಟಿಸುವಂತಿಲ್ಲ. ಅಕಸ್ಮಾತ್ ನೀರನ್ನು ಮುಟ್ಟಿಸಿದ್ರೆ ಕಣ್ಣೇ ಹೋಗುವಂತಹ ಅಪಾಯ ಅಂತಕ್ಕಂಥದ್ದು ಇದೆ ಎಂದು ಹೇಳ್ತಾರೆ. ಆದ್ರೆ ಇಲ್ಲಿ ಬಂದು ಆ ಸೂತಕವನ್ನು ಪರಿಹರಿಸೋದಕ್ಕೋಸ್ಕರನೇ ಬಸವಲಿಂಗ ಸ್ನಾನವನ್ನು ಮಾಡಿಬಿಟ್ಟಿದ್ದಾನೆ. ಆದ್ರೆ ಮುಂದೆ ಅವನ ಕಣ್ಣು ಏನಾಗುತ್ತೆ, ಮತ್ತೆ ಯಾವ ಸಮಸ್ಯೆಗೆ ಬಸವಲಿಂಗ ಸಿಕ್ಕಾಕೊಳ್ತಾನೆ, ಎಂತ ಎಲ್ಲ ಕಷ್ಟಗಳನ್ನು ನೋವುಗಳ ಮತ್ತೆ ಅನುಭವಿಸ್ತಾ ಹೋಗ್ತಾನೆ. ಯಾಕಂತಂದ್ರೆ ಈಗಾಗಲೇ ಹೇಳಿದ್ರು ಡಾಕ್ಟರ್ ತಿಮ್ಮಪ್ಪ ಅವರು, ನೀರು ಸೋಂಕಿಸಾಗಿಲ್ಲ, ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ ಇತ್ತು. ಹಾಗಾಗಿ ನೀರನ್ನ ನೀನು ಸೋಂಕಿಸಕೂಡದು 2 ವಾರಗಳ ಕಾಲ. ಅಕಸ್ಮಾತ್ ನೀನು ಸೋಂಕಿಸಿದ್ರೆ ತಾಗಿಸಿದ್ರೆ ಕಣ್ಣು ಕೆಟ್ಟು ಹೋಗುವಂತ ಅಪಾಯದಲ್ಲಿ ಹೇಳಿ ಕಳಿಸಿರ್ತಾರೆ. ಆದ್ರೂ ಕೂಡ ನಮಗೆ ಬಸವಲಿಂಗ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಪ್ಪ ಅವರು ವಲಯ ಗೊತ್ತಾಗಿ ತನ್ನ ಹೆಂಡತಿ ರಾಧಾಂತವನ್ನು ಮಾಡಿ ಆ ಮೈಲಿಗೆಯನ್ನು ಪರಿಹರಿಸೋದಕ್ಕೋಸ್ಕರನೇ, ಸೂತಕವನ್ನು ಪರಿಹರಿಸೋದಕ್ಕೋಸ್ಕರನೇ ಅವನಿಗೆ ಸ್ನಾನವನ್ನು ಮಾಡಿಸಿಕೊಡ್ತಾಳೆ. ಸ್ನಾನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮುಂದೆ ಮತ್ತೆ ಏನೆಲ್ಲ ತೊಂದರೆಗಳಿಗೆ ಬಸವಲಿಂಗ ಒಳಗಾಗ್ತಾನೆ, ಮತ್ತೆ ಯಾವ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇರ್ಲಿ, ಇನ್ನು ಮುಂದುವರೆದಿರ್ತಕ್ಕಂಥದ್ದನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ನಿಮಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತಂದೇಳಿ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾನೆ. ನಮಸ್ಕಾರ.